ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಫೆಬ್ರವರಿ 2024 ಮಂಗಳವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಆರ್ದ್ರಾ ನಕ್ಷತ್ರ, ಪ್ರೀತಿಯೋಗ, ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ. ನಾವು ಮಾತ್ರ ಏನ್ ಅನ್ಕೋತೇವೆ ಗೊತ್ತಾ? ನಮಗೆ ಯಾರೋ ತಂದು ಗಂಟು ಹಾಕಿಬಿಟ್ರು, ನಮ್ಮಮ್ಮ ಅಪ್ಪ ಮೋಸ ಮಾಡಿಬಿಟ್ರು, ವಯಸ್ಸಲ್ಲದ ಮದುವೆ ಸಮಯದಲ್ಲಿ ಮಾಡಿಬಿಟ್ರು, ಗುರುಗಳೇ ಏನೂ ಮುಂದೆ ಕೇಳಿಲ್ಲ, ನನ್ನ ಬದುಕು ಕಟ್ಟಿಸ್ಲಿಲ್ಲ, ಓದಿಸ್ಲಿಲ್ಲ. ಅಲ್ಲ, ಕರ್ಮ ನಮ್ಮನ್ನು ಬೆಂಬಿಡದೆ ಈ ರೀತಿಯಲ್ಲಿ ಗಂಟು ಹಾಕುತ್ತದೆ. ನಾವು ಮಾತ್ರ ಇಲ್ಲ, ಇವ್ರು ಮಾಡಿದ್ದು ಅಲ್ಲ, ಅವರು ಮಾಡಿದ್ದು ಅಲ್ಲ. ನೋಡಿ, ಮಹಾಭಾರತದಲ್ಲಿ 18ನೇ ದಿನ ರಾತ್ರಿ ಒಂದು ನಡೆಯುತ್ತೆ. ಅಂತಿಂತ ಒಂದು ಇದಲ್ಲ, ಘನಘೋರವಾದಂತ ಒಂದು ಹತ್ಯೆ ನಡೆಯುತ್ತೆ. ಪಾಂಡವರ ಮಕ್ಕಳಾದ ಉಪ ಪಾಂಡವರು 5 ಜನ ಮಕ್ಕಳು ಅಶ್ವತ್ಥಾಮ ಬಂದು 3000ಕ್ಕೂ ಹೆಚ್ಚು ಜನ ಇದ್ದಂತ ಶಿಬಿರದ ಮೇಲೆ ದಾಳಿ ಮಾಡಿ ಮಲಗಿರೋರ್ನೆಲ್ಲ ಕತ್ತರಿಸಿ ಈ ಉಪ ಪಾಂಡವರನ್ನು ಸಾಯಿಸ್ತಾನೆ. 5 ಜನ. ಅವ್ರಿಗಿನ್ನೂ ಒಂದು 15-16 ವರ್ಷ ತುಂಬಿದ್ರೆ ಹೆಚ್ಚು. ಅತ್ತ ಯೌವನವೂ ಅಲ್ಲ, ಇತ್ತ ಪುಟ್ಟ ಮಕ್ಕಳು ಅಲ್ಲ, ಆ ಮಟ್ಟದ ಒಂದು ಸ್ಥಾಯಿ. ಒಬ್ಬ ಆಚಾರ್ಯನಿಗೆ ಇಂಥ ಒಂದು ಭೀಭತ್ಸ ಮನಸ್ಸು ಬರಬೇಕಾ? ನಾವು ಇವರನ್ನ ಆಚಾರ್ಯ ಅನ್ಬೇಕಾ? ಆಚಾರ್ಯನ ಸುಪುತ್ರ, ಚಿರಂಜೀವಿ, ಸಕಲ ಶಾಸ್ತ್ರ ವೇದಾಂಗಗಳನ್ನ ಕಲಿತಿರುವವನು, ಅಸ್ತ್ರವಿದ್ಯೆಗಳನ್ನು ಕಲಿತಿರುವವನು. ಹೌದು, ವೈಷ್ಣವಾಸ್ತ್ರ ಪ್ರಯೋಗವನ್ನ ತಿಳಿದುಕೊಂಡಿದ್ದಂಥವ. ಆ ದುರ್ಯೋಧನನಿಗೆ ಕೊಟ್ಟ ಮಾತಿಗೆ ನನ್ನವರು ಅಂತ ಯಾರೂ ಇಲ್ಲ. ಅಶ್ವತ್ಥಾಮ, ನಾನು ನಿನ್ನ ಸೇನಾಪತಿ ಮಾಡ್ತೇನೆ, ಹೇಗಾದ್ರೂ ಸರಿ ಅವರ ವಂಶ ನಿರ್ವಂಶ ಮಾಡಿಬಿಡು ಅಂತ ಹೇಳ್ತಾನೆ. ಆಯ್ತು, ನಾನು ಹೋಗೋದನ್ನ ಮಾಡ್ತೇನೆ. ನೀನಂತೂ ಪಟ್ಟಕ್ಕೆ ಹತ್ಲಿಲ್ಲ, ನಿನ್ನ ಮಕ್ಕಳು, ನಿನ್ನ ಒಡ ಹುಟ್ಟಿದವ್ರು ಯಾರೂ ಇಲ್ಲ. ತೊಡೆ ಮುರಿದು ಬಿದ್ದು ಬಿಟ್ಟಿದ್ದಾನೆ ಅವನು. ನಾನ್ ಮಾಡಿಕೊಡ್ತೇನೆ. ಉಪ್ಪು ತಿಂದ ಋಣ ಒಬ್ಬ ಆಚಾರ್ಯನಿಗಿರಬೇಕು. ನೋಡಿ, ಅಲ್ಲೊಂದು ದೇವಿ ಕಟಾಕ್ಷ, ದೇವಿ ಪ್ರಣಾಳಿಕೆ ನಡೆಯುತ್ತದೆ. ಮಾಡಿದಂತ ಯಾವುದೋ ಒಂದು ಬಹುದೊಡ್ಡ ಘನಘೋರ ತಪ್ಪು ಸರಿಸುಮಾರು ಒಂದು 60 ವರ್ಷದ ನಂತರ ಬೆಂಬೆಟ್ಟು ಬಂದು ಪಾಂಡವರಿಗೆ ಆಪೋಷಣ ತಗೊಳ್ಳುತ್ತೆ. 60 ವರ್ಷ ಹಿಂದ್ಗಡೆ ಮಾಡಿದಂಥದ್ದು ಒಂದು 50 ವರ್ಷ ಅಂತ ಹೇಳಬಲ್ಲೆ. ಎಸ್, 17-18ನೇ ವಯಸ್ಸಿನಲ್ಲಿ ಪಾಂಡವರಿದ್ದಾಗ ಅವರೊಂದು ತಪ್ಪು ಮಾಡ್ತಾರೆ. ಹೇಗೆ ಕುಂತಿದೇವಿ ರವ 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 ಅಂತ ಬೆಂಕಿಯಲ್ಲಿ ಬಿದ್ದು ಒದ್ದಾಡಿ ಸತ್ತಳೋ, ಇದೇ ತರದೊಂದು ತಪ್ಪು ಪಾಂಡವರು ಮಾಡಿರ್ತಾರೆ. ನೋಡಿ, ಆ ಕರ್ಮ ದೇವತೆ ಈ ರೂಪದಲ್ಲಿ ಮಾತಾಡಿಸುತ್ತೊಬ್ಬರನ್ನ. ದುರ್ಯೋಧನ ಬೇಕು ಅಂತ ಮಾತಾಡ್ಬೇಕಾ? ಹೋಗೋದೋದ ತನ್ನದೆಲ್ಲ ಕಳ್ಕೊಂಡ, ತಾನು ಪಟ್ಟಕ್ಕಿಲ್ಲ, ಗೆಲ್ಲಲಿಲ್ಲ, ತನ್ನವ್ರನ್ನಾದ್ರೂ ಕುಂದಿರ್ಸೋಣ ಅಂದ್ರೆ ಇಲ್ಲ. ಅದು ಏನ್ ಹೇಳ್ತಾನೆ ಗೊತ್ತಾ? ನೋಡು, ನೀನು ಯೋಚನೆ ಮಾಡು. ನಿನ್ನ ಮಗನಾದರೂ ನನ್ನ ರಾಣಿ ಪರಿವಾರದ ಯಾವುದೇ ಒಂದು ಸ್ತ್ರೀ ಜೊತೆ ಪಟ್ಟಕ್ಕೇರೋ ಹಾಗೆ ಮಾಡು ಅಂತ ಕೂಡ ಹೇಳ್ತಾನೆ. ಇತ್ತು ಆಗಿನ ಕಾಲದಲ್ಲಿ ಆ ತರದ ನ್ಯಾಯಗಳು. ಎಷ್ಟಾದರೂ ವೇದವ್ಯಾಸರ ಮಕ್ಕಳೇ ಅಲ್ವಾ? ಧೃತರಾಷ್ಟ್ರ, ಪಾಂಡು ಮಹಾರಾಜ, ಖುದ್ದು ಅಪ್ಪನಿಗೆ ಎಲ್ಲಿ ಹುಟ್ಟಿದ್ರು ಅವರು? ವಿಚಿತ್ರ ವೀರ್ಯನಿಗೆ ಎಲ್ಲಿ ಹುಟ್ಟಿದ್ರು? ಸತ್ತೋಗಿದ್ದ ಆತ.
ವಿಚಿತ್ರವಾದ ಕಾಯಿಲೆ ಇಟ್ಕೊಂಡಿತ್ತು. ಅವನು ಜ್ವರೋನ್ ಸುರಿಯೋದು, ಹೆಣ್ಣು ನೋಡಿದ ತಕ್ಷಣ ಅವನು ಮದುವೆರಿದ ಆನೆ ಆಗ್ತಿತ್ತು. ಇದೆಲ್ಲ ಸತ್ಯಗಳು ಮಕ್ಕಳೇ. ವಿಚಿತ್ರ ವೀರ್ಯ ಸ್ಖಲನ ಅವನ್ಗೆ ಯಾವಾಗ್ಲೂ. ಯಾವ ಹೆಣ್ಣು ಕಂಡ್ರು ಜೊಲು ಬಿಡ್ತಾರೆ ಅಂತ ಹೇಳ್ತೀವಲ್ಲ, ಇವನಿಗೆ ಅಂತದೊಂದು ಬುದ್ಧಿ ಇತ್ತು. ಇದೆಲ್ಲ ಸತ್ಯಗಳು ಕಹಿಯಾಗಿರ್ತವೆ. ದೊಡ್ಡವರು ಸ್ವಾಮಿ, ಅವರು ದೊಡ್ಡವರಲ್ಲ. ದೊಡ್ಡವರಾದ್ರು ಚಿಕ್ಕವರಾದ್ರು ಎಲ್ರಿಗೂ ಈ ತರದೊಂದು ಭಗವತಿ ಅಲ್ಲೊಂದು ಮಾಡಿಟ್ಟಿರುತ್ತೆ. ಅದಕ್ಕೆ ಸತ್ತ. ಇನ್ನು ವಂಶೋದ್ಧಾರಕರಿಲ್ಲ ಅಂತ ಸತ್ಯವತಿ ದೇವಿ ಪ್ರಾರ್ಥನೆ ಮಾಡಿ ವ್ಯಾಸರಿಂದ ಹುಟ್ಟಿದಂಥವರು ಧೃತರಾಷ್ಟ್ರ, ಪಾಂಡು ಮಹಾರಾಜ, ಕಡೆಗೆ ವಿದುರ. ಇದು ಲೆಕ್ಕ. ಅಂಥದ್ದು ಆ ಲೆಕ್ಕಗಳಲ್ಲಿಯೇ ದುರ್ಯೋಧನ ಹೇಳೋದು ಅಶ್ವತ್ಥಾಮನಿಗೆ, ನಾನಿದ್ದೇನೆ ದೊರೆ, ನಾನಿದ್ದೇನೆ ಅಂತ ಹೋಗಿ ಸುಮಾರು 3,000ಕ್ಕೂ ಮೇಲ್ಪಟ್ಟು ಜನ ಇರ್ತಾರೆ. ಮಲಗಿರೋರ್ನ ಮಲಗಿದ್ದ ಜಾಗದಲ್ಲಿ ಕುತ್ತಿಗೆನ ತರ ಅಂತ ಕುಯ್ದು ಒಬ್ಬನೇ ಹೋಗಿ ಮಾಡೋ ಕೆಲಸ ಇದು. ಅವತ್ತು ಕೃಷ್ಣದೇವರ ಪ್ರಣಾಳಿಕೆ ಹೇಗಿತ್ತು ಅಂದ್ರೆ, ಅವ್ರಿಗೆ ಗೊತ್ತು ತ್ರಿಕಾಲಜ್ಞಾನಿ ಎಷ್ಟಾದರೂ ದೈವ ಪ್ರಣಾಳಿಕೆ ಒಂದು ಶಾಪ ಮಾಡಿದಂತ ತಪ್ಪು, ಆಗ ಮಾಡಿದಂತ ತಪ್ಪು, ಅದನ್ನ ಅನುಭವಿಸಬೇಕಿತ್ತು ಪಾಂಡವರು. ಮುಖ್ಯವಾಗಿ ಆ ಪಂಚಪಾಂಡವರು ನರಳಬೇಕಿತ್ತು, ಜೀವನ ಪರ್ಯಂತ ಕೊರಗಬೇಕಿತ್ತು. ಮಕ್ಕಳಿಲ್ಲದಂತಹ ಕೊರಗು ಅನುಭವಿಸ್ಬೇಕು ಮಕ್ಕಳೇ, ಬಿಡೋಲ್ಲ. ಒಂದು ಅಶ್ವತ್ಥಾಮ ಕತ್ತರ್ಸಾಕ್ತಾನೆ ಗೊತ್ತಾ, ಈ ಎದೆ ಒಡೆದು. ನೀವು ನಂಬಲ್ಲ, ಅಶ್ವತ್ಥಾಮನ ಜುಟ್ಟಿಡಿದು ಎಳ್ಕೊಂಡ್ ಬರ್ತಾರೆ. ಕಡೆಗೆ ಧರ್ಮರಾಯರು ಏನ್ ಹೇಳ್ತಾರೆ ಗೊತ್ತಾ, ಎಷ್ಟಾದರೂ ನಮ್ಮ ಗುರುಗಳ ಪುತ್ರ, ಬಿಟ್ಟು ಬಿಡಿ ಅಂತ. ಆಗ ಕೃಷ್ಣರು ಶಾಪ ಇಡೋದು, ನೀನು ನಿನ್ನ ಬುದ್ಧಿಗೆ ಮೀರಿ ಒಂದು ವಿದ್ಯೆ ಬುದ್ಧಿ ಕೊಡುತ್ತೆ ನಮಗೆ ಮಕ್ಕಳೇ ಶಕ್ತಿ, ಅದರ ಮದವೇರಿ ನಾವು ಏನೇನೋ ಮಾಡೋಕ್ ಹೋಗ್ಬಾರ್ದು. ಕೆಡಿಸೋ ಬುದ್ಧಿ. ಅಲ್ಲಿ ಏನೋ ಒಂದು ಗಾಯ ಮಾಡಿದ್ರೆ ಅದೊಂಥರ ಬಳಸ್ಕೊಂಡ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ ಅಂದ್ರೂ ಕೂಡ ಪರವಾಗಿಲ್ಲ. ಇಲ್ಲ, ಅವರ ವಂಶ ಸರ್ವನಾಶ ಆದ್ರೂ ಸರಿ, ಅವ್ರು ನನಗ್ ಬೇಕು. ಈಗ ನೋಡಿ, ಯಾರೋ ಮೂರ್ಖ ಬರ್ತ್ಡೇ ಪಾರ್ಟಿಗೆ ಬಂದಿಲ್ಲ ಅಂತ ಕೊಚ ಹಾಕಿದಾನೆ, ತನ್ನ ತಂಗಿ ಬರ್ಡೇ ಪಾರ್ಟಿಗೆ ಬಂದಿಲ್ಲ. ಇನ್ಯಾವ ಅನುಮಾನದ ಪಿಶಾಚಿಗಳು ಎಲ್ಲೂ ಇಲ್ಲ. ಅಶ್ವತ್ಥಾಮ ಇಲ್ಲೇ ಇದ್ದಾರೆ, ಹೋಗು ಜೈಲೂಟ ತಿನ್ನು. ನೋಡಿ, 58 ವರ್ಷದವ 37 ವರ್ಷದ ಹೆಂಡತಿಯನ್ನು ಒಡೆದು ಮಲಗಿಸ್ಬಿಟ್ಟಿದ್ದಾನೆ. ದೈವ ಅಷ್ಟು ವಯಸ್ಸಾದ ಕಾಲದಲ್ಲಿ ನಿನ್ನ ಮದುವೆ ಮಾಡಿಸಿರೋದು. ಅವತ್ತಿಗೆ ಆ ಮಗುಗೆ ಒಂದು 16 ವರ್ಷ, 22 ವರ್ಷ ಡಿಫರೆನ್ಸ್. 38ನೇ ವಯಸ್ಸಿನಲ್ಲಿ ಹೆಣ್ಣು ಕೊಟ್ಟಿರೋದು ಹೆಚ್ಚು. ಮದುವೆ ಆಗಿ ಅಚ್ಚುಕಟ್ಟಾಗಿ ಬದುಕು ಕಟ್ಟಿದೆ. ಅನುಮಾನದ ಹುತ್ತುಗಳನ್ನ ಊರ್ಕೊಂಡು ಕಡೆಗೆ ಮನೆಗೂ ಕೊಡ್ತಿಲ್ಲ. ಸಿಕ್ಕಾಬಟ್ಟೆ ಬಾಡಿಗೆಗಳು ಎಲ್ಲ ಬರ್ತಿದೆ. ಈ ಪಾಪಾತ್ಮ ಏನು ಮಾಡಿದೆ, ಆ ಮಗು ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗಿ ಒಂದು 50-60 ಸಾವಿರ ಸಂಬಳ, ಇಲ್ಲ 1 ಲಕ್ಷ ಸಂಬಳ ಒಂದು IT ಕಂಪ್ನಿನಲ್ಲಿ. ಮಗಳನ್ನ ಮೆಡಿಕಲ್ಲು, ಮಗನನ್ನ ಇನ್ನೊಂದು ಒಳ್ಳೆ ಕಾಲೇಜು, ತಾನು ಇನ್ನೊಂದು ಸ್ಕೂಲಲ್ಲಿ ಇನ್ಸ್ಟ್ರಕ್ಟರು. ಇದೆಲ್ಲ ಮನೇಲಿ ಎದ್ದುಕೊಂಡೆ ಆ ಮಗು 10th ಪಾಸ್ ಮಾಡುತ್ತೆ, PUC ಪಾಸ್ ಮಾಡುತ್ತೆ, ಡಿಗ್ರಿ ಪಾಸ್ ಮಾಡುತ್ತೆ, B.Ed ಪಾಸ್ ಮಾಡುತ್ತೆ. ಇಷ್ಟು ದಿನ ಕಾಯ್ಬೇಕಿತ್ತ? ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ ನಿಂತಿರೋದು. ಅನುಮಾನ ಪಡಂಭೂತ. IT ಕಂಪ್ನಿ ಹೌಸ್ ಕೀಪಿಂಗ್ ಹೆಡ್, ಹೋಗ್ಲೇಬೇಕು. ನೈಟ್ ಶಿಫ್ಟ್ ಇರುತ್ತೆ. ನೈಟ್ ಹೋಗ್ತಿದ್ದಾಳೆ ನೋಡಿ. ಇಂಥ ಎಡವಟ್ಟು ಅಶ್ವತ್ಥಾಮರಲ್ಲಿ ಸೃಷ್ಟಿ ಆಗ್ಬಿಟ್ಟಿದ್ದಾರೆ. ತಗೋ, ಹೊಡೆದಿರೋ ಏಟು ಮೆದುಳು ಹೊರಗಡೆ ಕಾಣಿಸ್ತಿದೆ ಅಂದ್ರೆ ಇವನು ಎಷ್ಟು ವಿಕೃತತ್ವ, ಉನ್ಮತ್ತ ಮನಸ್ಸಿನಲ್ಲಿ ಎಷ್ಟು ದಿನದಿಂದ ಕಾದಿದ್ದ ಲೆಕ್ಕ ಹಾಕೊಳ್ಳಿ. ಅದು ಮಲಗಿರೋ ಸ್ತ್ರೀಯನ್ನ ಬೆಳಿಗ್ಗೆ 4 ಗಂಟೆಗೆ ಹೊಡೆದಿರೋದು. ಅದನ್ನ ಮಗನ ಮೇಲೆ ಬೇರೆ ಪ್ರಚೋದನೆ ಮಾಡಿ, ಒಳಗಡೆ ಹೋಗ್ಬಿಟ್ರೆ ಹೀಗೆ, ಅದೇ ನೀನ್ ಒಳಗಡೆ ಹೋದ್ರೆ ಬಾಲಾಪರಾಧಿ ಆಗ್ತೀಯ, 3 ವರ್ಷದಲ್ಲಿ ಪೋಸ್ಕೋ ಕಾಯ್ದೆ ಪ್ರಕಾರ ಹೊರಗಡೆ ಬಂದ್ಬಿಡ್ತೀಯ, ಏನೇನು ಹೇಳ್ಕೊಟ್ಟಿದ್ದ ನೋಡಿ. ಈಸ್ ಪ್ಲಾನ್ಡ್ ಇಟ್. ಇಲ್ಲಿಂದಲೇ ಬೀಗ ಹಾಕಿ ಲಾಯರ್ ಹತ್ರ ಹೋಗಿ ಏನೇನ್ ಮಾಡ್ಬೇಕು, ಬಂದೋಬಸ್ತು, ಇರೋ ಒಡವೆ ಗಿಡವೆ ಚೈನು ಉಂಗ್ರ ಎಲ್ಲ ಬಿಚ್ಕೊಂಡು ಹೋಗಿಲ್ಲ. ನೀ ಎಲ್ಲಿ ಅಶ್ವತ್ಥಾಮ, ಆ ಕಾಲದ ಅಶ್ವತ್ಥಾಮ ಅಲ್ಲ, ಇವತ್ತು ಪ್ರತಿ ಮನೇಲಿ ಒಬ್ಬೊಬ್ಬ ಅಶ್ವತ್ಥಾಮ ಈ ತರ ಬೀಭತ್ಸ. ನಮಗೊಂದು ಬಲ ಜಾಸ್ತಿ ಆಗಿದ್ದೆ, ಆ ಮಗುನ್ ಬಿಟ್ಬಿಡ್ಬೇಕಿತ್ತು. ನಿನಗಂತ ಅನುಮಾನ ಅಲ್ವಾ, ಏನೋ ತಗೊಂಡು ಹೋಗಮ್ಮ. ನಾನು ನನ್ನ ಸಂಗಾತಿಗೆ ಅದನ್ನೇ ಹೇಳ್ತೀನಿ, ಮೇಡಮ್ ಇಫ್ ಯು ಫೀಲ್ ಅನ್ಕಂಫರ್ಟಬಲ್, ಬದುಕು ಹೋಗೋ ಮಗಳೇ, ನೀನ್ ನನ್ನ ಮೊದಲ ಮಗಳು,
ನಿಮ್ಮಪ್ಪ ನನ್ ಕೈ ಕೊಡ್ಬೇಕಾದ್ರೆ ಮಗಳಾಗಿ ಚೆನ್ನಾಗಿ ನೋಡ್ಕೊಪ್ಪ, ನೋವು ಕೊಡ್ಬೇಡಪ್ಪ. ಒಂದೊಂದ್ ಸಮಯ ಗೊತ್ತಿಲ್ಲದ ಏನೋ ಮಾಡ್ತಾಳಂತ ಕನ್ಯಾದಾನ ಮಾಡುವಾಗ ಕೈ ಇಟ್ಟು ಮಾತು ತಗೊಂಡಿದ್ದಾನೆ, ಹೋಗೋ ನಾನು ಬದುಕೋ ಹೋಗೋ, ನನ್ನಿಂದ ಯಾಕೋ ಕಷ್ಟ. ಏನೋ ಕೆಲವೊಂದು ವಿಚಾರಧಾರಿಗಳು ಕೆಲವೊಮ್ಮೆ ಆಗಲ್ಲ. ಆಗ ನಾನು ಹೇಳಿದ್ದುಂಟು, ನನ್ನಿಂದ ಕಿಂಚಿತ್ ನೋವು ತಿನ್ಬೇಡ, ಸಂಕಟ ಪಡಬೇಡ, ಬಾಧೆ ಪಡಬೇಡ. ಅದೇನೋ ಇನ್ನು ಕಟ್ಟಾಕಿಟ್ಟಿರೋದು ಆ ತಾಯಿ ಜೀವದಿಂದ. ಅವಳ ತಾಳ್ಮೆಯಿಂದ ನಮ್ಮ ಸಂಸಾರವೇ ವಿನ ನನಗೆಲ್ಲಿದೆ ತಾಳ್ಮೆ? ಯಾವತ್ತೂ ನಾನು ಅನುಮಾನ ಪಟ್ಟಿಲ್ಲಪ್ಪ. ಆ ಸುರಸುಂದರಿ ನನ್ನ ಧರ್ಮ ದೇವತೆ, ಸತ್ಯ ಹೇಳ್ತೇನೆ. ಅದೇ ಹೇಳ್ತಾರಲ್ವ, ಭಾರ್ಯ ರೂಪವತಿ ಶತ್ರು, ಆಕೆಯ ರೂಪ ಅಂದ್ರೆ ಆಕೆಯ ಗುಣವೇ ಶತ್ರು ಆಗುತ್ತೆ. ತುಂಬಾ ಒಳ್ಳೆತನ ಇದ್ದ ಕಡೆ ಅಲ್ಲೊಂದು ನೋವು ಬಾಧೆಗಳು ದೈವ ತಂದಿಟ್ಟು ಬಿಟ್ಟಿರುತ್ತೆ. ನೋಡಿ, ಅಶ್ವತ್ಥಾಮ ಮಾಡೋದಿದೆ. ಅದನ್ನ ಇವತ್ತೇನಾಗ್ತಿದೆ ಅವತ್ತೇ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಒಂದು ಕಲಿತ ವಿದ್ಯೆ ಯಾರ ಮಗ? ಅಪರ ಬೃಹಸ್ಪತಾಚಾರ್ಯರು. ನೆನಪಿಟ್ಕೊಳ್ಳಿ, ದ್ರೋಣಾಚಾರ್ಯರು ಸಾಮಾನ್ಯರಲ್ಲ, ಬೃಹಸ್ಪತಾಚಾರ್ಯರ ಅಂಶ ಅವರು. ಅವರ ಮಗ. ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ವೈಷ್ಣವಾಸ್ತ್ರವನ್ನ ಪ್ರಯೋಗ ಮಾಡೋದು ಹೇಳ್ಕೊಟ್ಟಿದ್ರು. ಉಪಶಮನ ರಿವರ್ಸ್ ತಗೊಳ್ಳೋದು ಹೇಳ್ಕೊಟ್ಟಿರ್ಲಿಲ್ಲ. ಯಾಕೆಂದ್ರೆ ಅವರಿಗೆ ಅಲ್ಲೆಲ್ಲೋ ಒಂದು ಅನುಮಾನ ಇತ್ತು ಅಶ್ವತ್ಥಾಮನ ನಡವಳಿಕೆಯ ಮೇಲೆ. ಗುರುಪುತ್ರ ಅಲ್ವಾ, ತಾಯಿಯ ಒಂದು ವಿಪರೀತ ಪ್ರಚೋದನೆ ಆಯ್ತು. ಮಹಾ ಅಸ್ತ್ರ ಕಲಿಸ್ತೇನೆ, ನಿಮ್ಮ ಮಗನಿಗೆ ಏನಾದ್ರೂ ಅಸ್ತ್ರಗಳು ಕಲಿಸಿ ಅಂತ ಕಲಿಸಿದ್ದಾರೆ. ಆದ್ರೆ ಉಪಸಂಹಾರ ಮಾಡೋದು ಹೇಳ್ಕೊಡ್ಲಿಲ್ಲ. ಯಾಕಂದ್ರೆ ಆ ಭಯಕ್ಕಾದ್ರೂ ಗಾಡಿ ಓಡಿಸೋದು ಗೊತ್ತು, ಬ್ರೇಕ್ ಹಾಕೋದು ಗೊತ್ತಿಲ್ಲ, ಎಲ್ಲಿ ನಿಲ್ಲಿಸ್ಬೇಕು ಗೊತ್ತಿಲ್ಲ ಅನ್ನೋದಾದಾಗ ನಾವು ಕಾರ್ ಮುಟ್ಟಲ್ಲ ಅಂತ. ಆದ್ರೆ ನಾವು ಹುಚ್ಚು ಸಂತೆಯರು ಕಾರ್ ಓಡಿಸೋದು ಗೊತ್ತು, ಎತ್ತು ಅಪ್ಪನ ದುಡ್ಡು ಗೊತ್ತು, ಬೈಕ್ ಬೇಕು, ಎಲ್ಲಿ ರೂಲ್ಸು, ಎಲ್ಲಿ ನಿಲ್ಲಿಸ್ಬೇಕು, ಯಾವ ವಯಸ್ಸಿಗೆ ಗಾಡಿ ಎತ್ಕೊಂಡು ಹೋಗ್ಬೇಕು, ಹೆಲ್ಮೆಟ್ ಹಾಕೋಬೇಕು, ಸೇಫ್ಟಿ ಇಟ್ಕೋಬೇಕು, ಇದು ಏನು ಕಲ್ಸಿಲ್ಲ ನಾವು. ಅವರು ಕಲ್ತ್ಕೊಂಡಿಲ್ಲ. ತಗೋ ಬೈಕ್ ತಗೊಂಡೋಗಿ ಗುದ್ದು. ಅಪ್ಪ ಅಮ್ಮನ 30,000 ಹಾಕಬಾರ್ದು, 30 ಲಕ್ಷ ಫೈನ್ ಹಾಕ್ಬೇಕು. ಅವನಿಗೆ ಕೊಡಿಸಿದ್ದು ನೀವೇ ತಪ್ಪು, ಮಾಡಿದ್ದು ನೀವೇ ತಪ್ಪು. ಅವನಿಗೆ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಿದ್ದು ಮಹಾ ತಪ್ಪು. ಕೇಳಿದ್ದೆಲ್ಲ ಪಾಕೆಟ್ ಮನಿ. ಏನಕ್ರಿ ದಿನಕ್ಕೆ 500 ರೂಪಾಯಿ ಪಾಕೆಟ್ ಮನಿ ಮಕ್ಕಳಿಗೆ? ಎಲ್ಲೋ ಒಂದು ವಾರಕ್ಕೆ 100 ರೂಪಾಯಿ, ಏನೋ ಒಂದು ಆಸೆ. ಮನೇಲಿ ಮಾಡ್ಕೊಡಲ್ವಾ? ಏನ್ ಮಾಡ್ಕೊಡಲ್ಲ ನಮ್ಮ ತಂದೆ ತಾಯಿ ಹೇಳಿ. ನಿಮ್ಮ ತಂದೆ ತಾಯಿ ಬೆವರು ಹರಿಸಿ, ರಕ್ತ ಹರಿಸಿ, ಕೇಳಿದ ಸ್ಕೂಲು ಕಾಲೇಜು ಎಲ್ಲ ಕೊಡಿಸ್ದವ್ರು ನಿಮ್ ಕೇಳಿದ ತಿಂಡಿ ಮನೇಲಿ ಮಾಡ್ಕೊಡಲ್ವಾ? ಎಲ್ಲೋ ಬರುತ್ತೆ ಬಾಯಿ ಚಪಲ. ಬೊತ್ತು ಬೆಟ್ಟನು ಹೋಗು ಹೊರಗಡೆ, ಇವು ಎಲ್ಲೆಲ್ಲೂ ಹುಕ್ಕ ಬರಲು ಕುತ್ಕೋತಾರೆ. ಏನೇನೋ ಮಾತ್ರೆಗಳು, ಇವತ್ತು ಚಾಕ್ಲೇಟ್ಗಳಲ್ಲೆಲ್ಲ ಡ್ರಗ್ಸ್ಗಳು ಬಂದ್ಬಿಟ್ಟಿದ್ದಾವೆ. ಮಕ್ಕಳ ಕೈಯಲ್ಲಿ ದುಡ್ಡಿದ್ರೆ ಏನ್ ಮಾಡ್ತಾರೆ? ಮಂಗ ಅವು ಗೊತ್ತಿಲ್ಲ. ನಾವು ಕಟ್ಟುಪಾಡಲ್ಲಿರ್ಬೇಕು. ಪಾಕೆಟ್ ಮನಿ ಎಲ್ಲ ಇಲ್ಲ. ಏನಕ್ಕೆ ಐಫೋನು? 1 ಲಕ್ಷ ರೂಪಾಯಿ ಫೋನ್ ಮಕ್ಕಳ ಕೈಗೇನು? ಏನಕ್ಕೆ ಫಸ್ಟ್ ಆಫ್ ಆಲ್ ಫೋನ್ ಏನಕ್ಕೆ ಕೊಟ್ಟು ಕಳಿಸ್ಬೇಕು? ಮನೆಗೆ ಬಂದಾಗ 1 hour ಕೊಡಿ, ನಿಮ್ ಮೊಬೈಲೇ ಕೊಡಿ, ಪೇರೆಂಟಲ್ದಂತ ಒಂದು ಲಾಕ್ ಹಾಕಿ. ಏನ್ ನೋಡ್ಬೇಕು ಅನ್ನೋದೊಂದು ಗೊತ್ತಿರ್ಬೇಕು. ಹಾಕೋ, ಟಿವಿಲಿ ಹಾಕೋ, ನಾವು ಜೊತೆಲಿ ಕೂತಿದ್ದೇವೆ, ಅದೇನ್ ನೋಡೋ, ಫ್ರೆಂಡು ಎದುರುಗಡೆನ ಮಾತಾಡೋ. ಎಲ್ಲೋ ಹೋಗ್ಬೇಕು, ನಡಿಯೋ ನಾನು ಬರ್ತೀನಿ, ನಡಿಯಮ್ಮ ಫ್ರೆಂಡ್ಸು ಬರ್ಡೇ ಅಂತಿದೆಯಲ್ಲ, ನಡಿಯಮ್ಮ ಗೆಟ್ ಟುಗೆದರ್, ಜೊತೆಲಿ ಹೋಗ್ಬಿಟ್ಟು ಸರಿ ನಾನು ಕೆಳಗಡೆ ಇದ್ದೀನಿ ಬಾ. ಎಲ್ಲ ಮಾಡ್ಕೊಂಡಿಲ್ಲ. ದ್ರೋಣಾಚಾರ್ಯರು ಹೆಂಡತಿಯ ಒತ್ತಡಕ್ಕೆ, ಕೃಪೆಯ ಒತ್ತಡಕ್ಕೆ ಕೊಟ್ಟ ಒಂದು ವಿದ್ಯೆ ಸರ್ವನಾಶ. ಗೊತ್ತಿತ್ತು ಅವ್ರಿಗೆ, ಇವನು ಏನೋ ಒಂದು ಮಾಡ್ಕೋತಾನೆ ನೋಡಿ, ಮಾಡ್ಕೊಂಡ. ಕೃಷ್ಣರು ಅರ್ಜುನನ ಗಾಂಡಿವದಿಂದ ನೆತ್ತಿ ಮೇಲೆ ಹೊಡಿಸ್ತಾರೆ. ಬಳ 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 ರಕ್ತ. ದ್ರೌಪದಿಯಮ್ಮ ಬಂದು ಇಟ್ಕೊಳ್ಳೋದು ಬಿಟ್ಬಿಡಿ. ಆಚಾರ್ಯರ ಸುಪುತ್ರ, ಅದು ಇನ್ನೊಂದು ಬ್ರಹ್ಮಹತ್ಯೆ ದೋಷ ಆಗ್ಬಿಟ್ಟ, ಅದು ಗುರು ಹತ್ಯಾ ದೋಷ ಆಗ್ಬಿಟ್ಟದು. ಯಾಕಂದ್ರೆ ಆಚಾರ್ಯನ ಪುತ್ರ ಆಚಾರ್ಯನೇ. ಹೌದು, ಆಚಾರ್ಯರಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋದೇನಿಲ್ಲ. ಅವ್ರು ಸಿಗ್ಲಿಲ್ಲ ಅಂದ್ರೆ ಅವ್ರ ಧರ್ಮಪತ್ನಿ, ಅವ್ರು ಸಿಗ್ಲಿಲ್ಲ ಅಂದ್ರೆ ಅವ್ರ ಮಗ. ಅವ್ರಿಗೆ ನಮಸ್ಕಾರ ಅಂದ್ಬಿಟ್ರೆ ಸಾಕು, ಆಚಾರ್ಯರಿಗೆ ನಮಸ್ಕಾರ ಮಾಡಿದಾಗೆ ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳ್ತವೆ. ಅಂಥದ್ರಲ್ಲಿ ಈ ಪಾಪ ಬೇರೆನಾ? ಮೊದಲೇ ನಾವು ಅವರನ್ನ ತೆಗೆದಿರೋದು ಆ ಶಾಪವೋ ಏನೋ ಅಂತ. ಅಲ್ಲಮ್ಮ ಅಂತಾರೆ ಕೃಷ್ಣರು. ನಿನ್ನ ಗಂಡಂದ್ರು ಬಿಕ್ಕಿ ಬಿಕ್ಕಿ ಆ ಮಕ್ಕಳನ್ನ ನೋಡ್ತಾ ಅಳ್ತಾ ಇರ್ಬೇಕಾದ್ರೆ, ಇವರು 17-18ನೇ ವಯಸ್ಸಿನಲ್ಲಿ ಮಾಡಿದಂತ ಎಡವಟ್ಟಿಗೆ ಈಗ ವಾಪಸ್ ಬಂದಿದೆ. 77-78ನೇ ವಯಸ್ಸಿನಲ್ಲಿ ಆ ಕಣ್ಣೀರನ್ನು ನೋಡ್ತಾರೆ. ಹೌದು, ಅರಗಿನ ಮನೆಯಲ್ಲಿದ್ದಾಗ
ಇವರನ್ನ ಅರಗಿನ ಮನೆಗೆ ಕಳಿಸ್ತಾನಲ್ವಾ ಧೃತರಾಷ್ಟ್ರ. ಆ ಮನೆಗೆ ಬೆಂಕಿ ಹಚ್ಚೋ ಸಂದರ್ಭದಲ್ಲಿ ಒಂದು ತಾಯಿ, ಕುಡಿತದ ಚಟ ಆಕೆಗೆ, ತನ್ನ 5 ಮಕ್ಕಳ ಜೊತೆ, ಅವ್ರಿಗೂ ಕೂಡ ಹೊತ್ತಿಗೆ ಒಂದು 17-18 ವರ್ಷ ಮಕ್ಕಳ ಜೊತೆ ಬಂದು ಕುಡಿದು ಚಿತ್ತೇರಿ ಮಲಗಿದ್ರೆ ಭೀಮಸೇನ ಇವ್ರನ್ನೆಲ್ಲ ಕರ್ಕೊಂಡು ಬೆಂಕಿ ಹಚ್ಚಿ ಆ ಹೊಗೆಗೆ ಇವರೆಲ್ಲ ಪ್ರಜ್ಞೆ ತಪ್ತಿರ್ತಾರೆ. ಅರ್ಧಂಬರ್ಧ ಕೆಮ್ಮು, ಒಂದು ಸುರಂಗ ಮಾಡ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಬೆಂಕಿ, ಆ ಅರಮನೆಗೆ ಬೆಂಕಿ ಹಚ್ಚಿಬಿಡ್ತಾರೆ. ಆ 5 ಮಕ್ಕಳು ದಗ 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 ಸುಟ್ಟು ಆ ತಾಯಿ ಮುಂದ್ಗಡೆ ಒದ್ದಾಡಿ ಜೀವ ಬಿಡ್ತಿದ್ರೆ ಇವ್ರ ಪ್ರಾಣ ಕಾಪಾಡ್ಕೊಳಕ್ 5 ಜನದ ಜೀವ ತೆಗ್ತಿದ್ದಾರೆ. ಅಲ್ಲಿಗೆ ಸಮಾಪ್ತಿ ಆಯ್ತು. ಧೃತರಾಷ್ಟ್ರ ನಂಗೂ ನಾಳೆ ಶವಗಳು ಸಿಕ್ಕಿದ್ರೆ ಇದು ಪಾಂಡವರದೇ ಅನ್ಕೋತಾರೆ ಅಂತ ಹೇಳ್ಬಿಟ್ಟು, ನಮ್ಮ ಜೀವ ಕಾಪಾಡೋಕೆ ಇನ್ನೊಬ್ಬರ ಜೀವ ತೆಗಿಬೇಕಾ? ನಮ್ಮ ಅಲ್ಪ ಸುಖಕ್ಕೆ ಇನ್ನೊಬ್ರು ಬದುಕು ಹಾಳು ಮಾಡ್ಬಿಡ್ಬೇಕು, ಇನ್ನೊಬ್ರು ಜೀವನ ಕಿತ್ಕೊಂಡ್ಬಿಡ್ಬೇಕು. ಬಿಡುತ್ತಾ ಪ್ರಕೃತಿ ಮಾತೆ. ಇದೇ ಯಾವುದೋ ಒಂದು ದೈವಾನುಗ್ರಹ, ಯಾವುದೋ ಒಂದು ಮಹಾಪ್ರಸಾದ, ಎಲ್ಲೋ ಒಂದು ಗೆಳೆತನ, ಎಲ್ಲೋ ಒಂದು ದ್ವೇಷ, ಎಲ್ಲೋ ಒಂದು ನಿರಾಸೆ, ಎಲ್ಲೋ ಒಂದು ಆಸೆ, ಎಲ್ಲೋ ಒಂದು ತೃಪ್ತ, ಎಲ್ಲೋ ಒಂದು ಅತೃಪ್ತ. ಮನಸ್ಸನ್ನ ಬಂಧಿಸ್ಕೋಬೇಕು, ನಿರ್ಬಂಧಿಸ್ಕೋಬಾರ್ದಾದ್ರೆ ಇವತ್ತು ಹಾಗಲ್ಲ. ಮೀರಿದಂತ ಒಂದು ಭಾವ, ಇನ್ನೊಬ್ರು ಬದುಕನ್ ಕೆಡವಾದ್ರೂ ಸರಿ ಅಲ್ಲೋಗಿ ಹೇಳ್ಬಿಡೋದು, ನಿನ್ನ ಗಂಡ ನನ್ನ ಜೊತೆ ಎಲ್ಲೆಲ್ಲಿ ಬಂದಿಲ್ಲ, ಏನೇನ್ ಶೋಕಿ ಮಾಡಿಲ್ಲ, ಎಲ್ಲಿ ಏನ್ ಹೇಳ್ಬೇಕು, ಚೆನ್ನಾಗಿರೋವರೆಗೂ ಒಳ್ಳೇದೇ. ಚೆನ್ನಾಗಿ ನೀವು ಕೊಡುವವರೆಗೆ, ನಿಮ್ಮ ಗೆಳೆತನ ಇರೋವರೆಗೆ. ಅದಕ್ಕೆ ನಾನು ಮೊನ್ನೆ ಕೂಡ ಹೇಳಿದೆ, ಭಗವಂತ ನನ್ನ ಶತ್ರುಗಳು ಯಾರು ಅಂತ ಗೊತ್ತು, ಬಡದಾಕಿ ನಿಲ್ಲಬಲ್ಲೆ, ಆದ್ರೆ ನನ್ನ ಮಿತ್ರರಿಂದಲೇ ಕಾಪಾಡಿ ಅಂತ. ಇವತ್ತು ಮಿತ್ರನೇ ಶತ್ರು. ಯಾರು ಮಿತ್ರ? ನಂಬದವರೇ, ಜೊತೆಲಿ ಅನ್ನ ತಿಂದವರೇ, ನೆರಳು ಪಡೆದವರೇ, ಸಹಾಯ ಪಡೆದವರೇ. ನಮ್ಮ ಬಗ್ಗೆ ಎಲ್ಲ ಹೇಳ್ಕೊಂಡಿರ್ತೀವಿ. ಒಂದು ಮಿತ್ರ ಅಂದ್ಮೇಲೆ ಅವನೇ ಹೋಗಿ ಹಾಕೋದು. ನಾವು ನೋಡಿಲ್ವಾ, ಗಂಜಿ ಗಿರಾಕಿ, ಗಾಂಜಾ ಗಿರಾಕಿ, ಡ್ರಗ್ ಗಿರಾಕಿ, ಇನ್ನೊಂದು ಗಿರಾಕಿ, ಇನ್ನೊಬ್ಬಳತ್ತು, ಇನ್ನೊಬ್ಬನಂತೂ, ಈ ತರ ಸರ್ವನಾಶ. ಇವತ್ ನೋಡಿ, ಗೆಳೆತನ ಒಂದಿದ್ದು ಮುರಿದಿದ ತಕ್ಷಣ ಅಲ್ಲಿ ಪೋಸ್ಟು ಇಲ್ಲಿ ಪೋಸ್ಟು, ಮನೆಗೆ ಬ್ಲಾಕ್ ಮೇಲ್ಗಳು. ನಾವು ಇನ್ನೊಬ್ಬರ ಮೇಲೇನೆ ಹಾಕೋದು. ಮಕ್ಕಳೇ, ನಮ್ಮ ಕರ್ಮವನ್ನ ನೋಡಿ ಬಿಡಲಿಲ್ಲ. 5 ಮಕ್ಕಳನ್ನ ಸುಟ್ಟು ಓಡಿ ಬಂದ್ರಲ್ಲ 17ನೇ ವಯಸ್ಸಿಗೆ. ಯುದ್ಧ ಮುಗಿದ ಆ ಒಂದು ಸಂದರ್ಭವರೆಗೂ ಒಂದು 76-77ನೇ ವಯಸ್ಸು, 50 ವರ್ಷ ಕಾದಿತ್ತು ಪ್ರಕೃತಿ ಮಾತೆ, ಬಿಡ್ಲಿಲ್ಲ. ಯು ಆರ್ ಪೆನಲೈಸ್ಡ್. ಈ ವರ್ಷದಲ್ಲಿ ಹುಟ್ಟಿದವರಿಗೂ ಹೀಗೆಯೇ. ಆದ್ರೆ ನೀವು ಮಾತ್ರ, ಇಲ್ಲ ಗುರುಗಳೇ, ನಮ್ಮಮ್ಮ ಅಪ್ಪ ಹೀಗ್ ಮಾಡ್ಬಿಟ್ರು, ನಮ್ಮಮ್ಮ ಹಿರಿಯರು ಹೀಗ್ ಮಾಡ್ಬಿಟ್ರು, ಆ ಹುಡುಗಿನ ಬಲವಂತ ಮಾಡಿ ತಂದು ಮದುವೆ ಮಾಡಿಸಿದ್ರು, ನನಗೆ ಆಲೋಚನೆ ಇರ್ಲಿಲ್ಲ, ನನಗಿಷ್ಟ ಇರ್ಲಿಲ್ಲ, ಏನೋ ಒಂದು ಒದ್ದಾಟ. ಈ ವರ್ಷದಲ್ಲಿ ಹುಟ್ಟಿ ಮದುವೆ ಆಗಿರುವವರಿಗೆ, ಮುಖ್ಯವಾಗಿ 1986ರಲ್ಲಿ ಹುಟ್ಟಿದವರಿಗೆ, ಅಲ್ಲೇನೋ ಒಂದು ಅರ್ಧ ಬೆಂದ ಗಂಡ, ಅರ್ಧ ಬೆಂದ ಹೆಂಡತಿ, ಅರ್ಧ ಬೆಂದ ಸಂಸಾರ, ಅರ್ಧ ಬೆಂದ ಕುಟುಂಬ, ಈ ತರದ್ದನ್ನ ತಂದು ಕೊಟ್ಟಿರುತ್ತೆ. ಆದ್ರೆ ವಿಚಿತ್ರ ಏನ್ ಗೊತ್ತಾ, ಒಳ್ಳೆ ಮಕ್ಕಳನ್ನ ಪಡೆದಿರ್ತೀರಿ. ಕರೆಕ್ಟ್ ಆಗಿ ಹಿಡ್ಕೊಂಡ್ರೆ ಮಾತ್ರ, ನನ್ನ ಲೆಕ್ಕಾಚಾರದಲ್ಲಿ ಸರಿ ಇತ್ತು ಅಂದ್ರೆ 1986ರಲ್ಲಿ ಹುಟ್ಟಿದವರಿಗೆ ಮಿನಿಮಮ್ 2 ಮಕ್ಕಳು ಇರಬೇಕು. ಎಸ್, ತುಂಬಾ ಜನ ಕಮೆಂಟ್ಸ್ ಖಂಡಿತ ಆಗ್ತೀರಾ, ಆಗಿದೆ ಗುರುಗಳೇ, ಪಾಂಡವರು ಹೇಗೆ ಉಪಪಾಂಡವರು ಕಳ್ಕೊಂಡಾಗೆ ಬೆಂದಿದ್ದೇವೆಯೋ ನಾವು ಬೆಂದಿದ್ದೇವೆ. ಅಲ್ಲೊಂದು ಮುತ್ತೈದ ಭಾಗ್ಯಕ್ಕೆ, ಅಲ್ಲೊಂದು ಸಂಸಾರ ಭಾಗ್ಯಕ್ಕೆ, ಅಲ್ಲೊಂದು ಸುಮಂಗಲಿತನಕ್ಕೊಂದು ನೋವಾಗಿರುತ್ತದೆ. ಹೌದು, ತಪಿಸ್ತಿರ್ತೀರಿ, ಅಪಾಪಿಸ್ತೀರಿ, ಯಾಕೋ ಒಂಥರ ಬಾಂಡ್ಲಿಲಿ ಬಿದ್ದಂತ ಒಂದು ಪ್ರಭಾವ. ಅದರಿಂದ ಹಾರಿ ಹೊರಗಡೆ ಜಿಗಿಯೋಣ ಅಂದ್ರೆ ದೊಡ್ಡ ಕೆಂಡದ ಮಳೆಯಾಗಿ ನಿಂತಿರ್ತಕ್ಕಂಥ ಒಂದು ಪ್ರಭಾವ. ಎಲ್ಲಿ ನಿಲ್ಲಲಿ ಭಗವಂತ ಅನ್ನತಕ್ಕಂಥ ಒಂದು ಆತಂಕ. ಇತ್ತನೂ ಇಲ್ಲ, ಅತ್ತ ಧರಿ, ಇತ್ತ ಪುಲಿ, ಬಂಗಾರದ ಪಂಜರ ಆಗ್ಬಿಟ್ಟಿರುತ್ತೆ 1986ರಲ್ಲಿ. ಅದರಲ್ಲೂ ಸ್ತ್ರೀಯರು ಮದುವೆಯಾಗಿದ್ದರೆ, ನನ್ನ ಗಂಡ ಏನ್ ಹೇಳಿದ್ರು ಅಲ್ಲಿ ನೋಡಿ ಗುರುಗಳೇ, ಒಳ್ಳೆಯವರೇ ಇಲ್ಲ, ವಿಪರೀತ ದಡ್ಡ. ಒಳ್ಳೆಯವರೇ ಸಂಪಾದನೆ ಇಲ್ಲ, ಒಳ್ಳೆಯವರೇ ಆರೋಗ್ಯ ಇಲ್ಲ, ಒಳ್ಳೆಯವರೇ ಏನೋ ಒಂದು ಚಟ, ಏನೋ ಒಂದು 1986ರಲ್ಲಿ ಹುಟ್ಟಿದವರಿಗೆ ಅಲ್ಲೊಂದು ಚೆಕ್ಮೇಟ್ ಅನ್ನ ಇಟ್ಟಿರತಕ್ಕಂಥದ್ದನ್ನ ನೋಡಿದ್ದೇನೆ. ಮೇ ಬಿ ಆ ಶನಿಯ ಪಕ್ಕದಲ್ಲಿರತಕ್ಕಂಥ ರಾಹುಕೇತು. ಹಾಗೆಯೇ ಆ ಶನಿ ತನ್ನ ಶತ್ರುವಿನ ಮನೆಯಾದಂತಹ, ಅಂದ್ರೆ ತಮ್ಮನ ಮನೆಯಲ್ಲಿ ಅಣ್ಣ ಬಂದು ಕುತ್ಕೋಬಾರ್ದು ಕಟಾಕೊಂಡಾಗಿ. ಅಣ್ಣನ ಮನೆಯಲ್ಲಿ ತಮ್ಮ ಬಂದು ಕುತ್ಕೊಳ್ಳೋದು ಅದೊಂಥರ ಗತ್ತು. ನಮ್ಮ ಅಣ್ಣ ಕನೋ, ನನ್ನ ತಮ್ಮ ನೋಡ್ಬೇಕು, ಏನಾದ್ರು ಮಾತಾಡ್ಬೇಕಾರೆ ನಮ್ಮ ಅಣ್ಣಂದು ಗೊತ್ತಾ ಅಂತಾನೆ, ಅದೊಂಥರ ಖುಷಿ ನನ್ಗೆ.
ಆನಂದ. ಹೌದು, ಆ ತರದ ಒಂದು ಭಾವ. ಅದೇ ನಾನು ಹೋಗಿ ನನ್ನ ತಮ್ಮನ ಮನೇಲಿ ಕೂತ್ಕೊಂಡ್ರೆ ಪಕ್ಕದಲ್ಲಿ ಬೇರೆ ರಾಹುಕೇತುಗಳ ಸಿಂಚನ, ಜೊತೆಲೂ ಕೆಲವರು 86ರಲ್ಲಿ ಹುಟ್ಟಿದವರಿಗೆ ಶನಿಕೇತು ಸಂಗಮನೂ ಆಗುತ್ತೆ. ಹಾಗೆ ಅಕ್ಕಪಕ್ಕದಲ್ಲಿ ಶನಿಕೇತು ಸಂಗಮ ಆಗಿದೆ ಅಂತ ಇಟ್ಕೊಳ್ಳಿ, ಕನ್ಫರ್ಮ್ ಹೇಳ್ತಾನೆ ಅಲ್ಲೊಂದು ಬಿರುಗಾಳಿಯೇ. ಓದಲ್ಲಿ ಕಟ್ಟಾಗಿರೋದು, ಕೆಲಸದಲ್ಲಿ ಕಟ್ಟಾಗಿರೋದು, ಜೀವನ ಕಟ್ಟಾಗಿರೋದು, ಎಲ್ಲೋ ದಿಡಿಲ್ಲಂತ ಒಂದು ಕುಸಿದು ಬಿದ್ದಿರುತ್ತೆ ನಿಮ್ಮ ಬ್ರಿಡ್ಜು ಅನ್ನತಕ್ಕಂಥದ್ದು. ಹೌದು ಅಲ್ಲವೋ ಹೇಳಿ ಆಗಿದೆ. 1986 ನಿಂದಿಸ್ಬೇಡಿ, ಹೇಗೆ ಎದುರಿಸೋದು ಅಂತ ಹುಡುಕಾಡಿ. ಸರಿಯಾದ ವೈದಿಕರ ಹತ್ರ, ಆಚಾರ್ಯರ ಹತ್ರ ನಿಮ್ಮ ಜಾತಕ ಪರಾಮರ್ಶೆ ಮಾಡಿ. ಕೆಲವರು ಇರ್ತಾರೆ, ಅಯ್ಯೋ ಇದು ಮಧ್ಯಾಹ್ನಕ್ಕೆ ಮರಣಮು ಸ್ವಾಮಿ. ನಮ್ ಕಡೆ ಒಂದ್ ಮಾತಿದೆ, ಪವನ್ ಪೈ ಪಂಚಾಂಗ ಮಾಡುತ್ತೆ ಮಠ ಮಧ್ಯಾಹ್ನಕ್ಕೆ ಎಗರ್ಪೋತಾಡು ಅಂತ చెప్తాడు ಅಂತ ನಮ್ಮ ಗುರು ಹೇಳೋರು. ಅದೇನೋ ಇನ್ನೂ ಸುಲಲಿತ, ನನಗೆ ಅಷ್ಟೊಂದು ಸುಲಲಿತವಾಗಿ ಬರೋಲ್ಲ. ಅಂದ್ರೆ ಮಠ ಮಧ್ಯಾಹ್ನ ನಮ್ಮ ಒಂದು ಶತ್ರುವನ್ನ ಹೋಗ್ಬಿಟ್ಟು ನಮ್ಮ ಬಗ್ಗೆ ಕೇಳಿದ್ರೆ, ನನ್ ಜಾತಕ ಹೇಗಿದೆ, ಅವನು ಆಚಾರ್ಯ ಆಗಿದೆ ಅಂದ್ರೆ ನೀವ್ ಮಧ್ಯಾಹ್ನಕ್ಕೆ ಎಗರು ಬಿದ್ದ್ಬಿಡ್ತೀಯೋ. ನಮ್ಮ ಮೊದಲೇ ಭಯ ಬಿದ್ದಿರೋರು ನಾವು. 86ರಲ್ಲಿ ಹುಟ್ಟಿದವರು ಒಂಥರ ಅತ್ತ ಚಳಿಗಾಲವೂ ಅಲ್ಲ, ಇತ್ತ ಬೇಸಿಗೆಯೂ ಅಲ್ಲ, ಇತ್ತ ಮಳೆಗಾಲವೂ ಅಲ್ಲ, ಎಲ್ಲ ಮಿಶ್ಚಿತ ಒಂಥರ ತ್ರಿಶಂಕು ಸ್ವರ್ಗದ ತರ ಇರ್ತೀರಿ ಮಕ್ಕಳೇ. ಇದಂತೂ ನಿಶ್ಚಿತ. ವೈ ದಿಸ್ ನನಗೂ ಗೊತ್ತಿಲ್ಲ. ಹೌದು, ಆದ್ರೆ ನಾವು ಮಾತ್ರ ನಿಂದನೆ ಮಾಡೋದು. ಹೌದು, ನನ್ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಸರಿ ಇಲ್ಲ, ಎಲ್ಲ ಬಿಟ್ಬಿಡಿ. ಯಾಕೆ ಬ್ಲೇಮ್ ಮಾಡ್ತೀರಿ ಅಲ್ಲೇ ಕುತ್ಕೊಂಡು? ಈಗ ಒಂದು ಊಟ ಚೆನ್ನಾಗಿಲ್ಲ, ಹೋಟ್ಲಿಗೆ ಹೋಗ್ತೀವಿ ತುಂಬಾ ಆಸೆ ಪಟ್ಟು, ಆ ಹೋಟ್ಲಲ್ಲಿ ತುಂಬಾ ಚೆನ್ನಾಗಿದ್ಯಂತೆ, ಫೇಮಸ್ ಅಂತೆ, ಏನು ಜನ ಅಂತೆ, ಆಗಂತೆ, ಅಬಾಬಾ ರಿವ್ಯೂಸ್ ಅಂತೆ. ಈಗೆಲ್ಲ ರಿವ್ಯೂಸ್ ನೋಡಿ ಹೋಗೋದು ನಾವು. ಹೋದ್ವಿ, ದುಡ್ಡು ಕೊಟ್ವಿ, ತಗೊಂಡ್ವಿ, ಏನ್ ಸುರಿದು ಬಿಟ್ಟಿದ್ದಾನೆ ತುಪ್ಪ. ನೋಡಿದ್ದೆ, ಮುಖಕ್ಕೆ ಹೊಡೆದಾಗ ಆಯ್ತು, ಏನೋ ಇದು ಬೆಣ್ಣೆ ತೀಡ್ಬಿಟ್ಟಿದ್ದಾನೆ. ಅಯ್ಯಪ್ಪ, ಸೀದಾ ಢಮಾಲೆ. ನೀವು ಕೆಲವೊಂದು ನೋಡ್ಬೇಕು, ಚಾಯ್ ಪಾಯಿಂಟ್ಗಳು ಅಂತಿದಾವೆ, ನಿಮಗೆ ಗೊತ್ತಿಲ್ಲ, ಅಲ್ಲೆಲ್ಲ ಟೀ ಕುಡಿಬಾರ್ದು, ಗೊತ್ತಿದ್ಯಾ? ಹಾಲನ್ನ ಕುದಿಸಿ 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 ಮಾಡ್ಕೊಡೋ ಕಾಫಿ ಟೀ ಕುಡಿದ್ರಿ ಅಂದ್ರೆ ಹಾರ್ಟ್ ಫೇಲೆ. ಇಲ್ಲದ ಕರುಳಿನ ಸೋಂಕುಗಳೆಲ್ಲ ಬರುತ್ತೆ, ಒಂಥರ ಮಂದ ಆಗ್ಬಿಟ್ಟಿರುತ್ತೆ ಅದು. ನಮ್ಮ ಮನೇಲಿ ಟೀ ಮಾಡಿದ್ರೆ ಹಂಗೆ ಬರೋದೇ ಇಲ್ಲ, ಗಟ್ಟಿ ಹಾಲಲ್ಲೇ. ನಮ್ಮ ಆಫೀಸಲ್ಲಿ ಅದ್ಭುತವಾಗಿ ಚಾ ಮಾಡ್ತಾರೆ ನಮ್ಮ ರತ್ನಮ್ಮ, ನಮ್ಮ ಶೋಭಮ್ಮ, ನಮ್ಮ ಲಕ್ಷ್ಮಮ್ಮ, ನಮ್ಮ ಆದಿ ಬ್ಯೂಟಿಫುಲ್ ಕಾಫಿ ಮಾಡ್ತಾನೆ. ಅದೇ ಗಟ್ಟಿ ಹಾಲು ಕುದಿಸ್ಬಿಟ್ಟು ನೀಟಾಗಿ ಅನ್ಸುತ್ತೆ ಇಲ್ಲ. ನೀವು ಅಲ್ಲಿ ಕುಡಿದ್ ನೋಡಿ, ನೀವು ಕುಡಿತಾ ಇರ್ಬೇಕು ಅನ್ಸುತ್ತೆ. ಅದಕ್ಕೂ ಏನೇನೋ ಆಗ್ತಾನೆ ಅವನು. 40 ರೂಪಾಯಿ 60 ರೂಪಾಯಿ ಟೀ ಇಂದ ಶುರು. ಕೇಸರಿ ಟೀ ಅಂತೆ, ಎಂತಂತದ್ದು ಹೇಳ್ತಾನೆ. ಎಷ್ಟೋ ದಿನ ಫ್ರಿಜ್ ಅಲ್ಲಿ ಇಟ್ಟಿರೋ ಹಾಲು ಗಟ್ಟಿನ ಎತ್ತಿ ಕರಗಿಸಿ ಇನ್ನೊಂದು ಮಾಡಿ ಐಸಲ್ಲಿ ಇಟ್ಟಿದ್ದು, ಏನೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ಎಲ್ಲೆಲ್ಲೂ ಕ್ಯಾನ್ಸರು, ಇನ್ನೊಂದು ಹಾಲನ್ನ ಮತ್ತೆ 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 ಕಾಯಿಸಿ 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 ಟೀಯನ್ನ ಕುಡಿಯಬಾರದು. ಮಾಡಿರ್ತಕ್ಕಂಥ ಆ ಹಾಲಿನಿಂದ ಮಾಡಿರ್ತಕ್ಕಂಥದ್ದು ನಾವ್ ಹಾಗೆ ಕುದಿಸಿ ಕುದಿಸಿ ತಗೊಳ್ಳೋ ತರ ಒಂದು ಭಾವ ಅಲ್ಲಿ ಕುದಿಸುತ್ತೆ, ರುಚಿಯಾಗಿದೆ ಅನ್ನೋ ತರ. ನಿಮಗೆ ಹಾಗೆ 1986 ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆ ತರ ತ್ರಿಶಂಕು ಸ್ವರ್ಗ. 4 ದಿನ ಕಿ ಚಾಂದ್ ಪೂರಾ ಮೈನಾ ಅಂಧೇರ ರಾತ್. ಕೆಲವ್ರಿಗಾದ್ರೂ ತಿಂಗಳಲ್ಲಿ 4 ದಿನ ಏನೋ ಒಂದು ಆನಂದ ಕೊಟ್ಟಿರ್ತಾನೆ. ಹುಣ್ಣಿಮೆ 4 ದಿನದ ಹುಣ್ಣಿಮೆ, 26 ದಿನದ್ದು ಒಂದು ಆನಂದ, ಒಂದು 25 ದಿನದ್ದು ಅಂತ ಸಂಕಟ. ಪರವಾಗಿಲ್ಲ, ಇಲ್ಲಿ ಹಂಗೂ ಇಲ್ಲ, ಆತನೂ ಇಲ್ಲ, ಇತನೂ ಇಲ್ಲ. ಯಾವ ಕಡೆ ಹೋಗ್ಲಿ ಬಿಡಿಸ್ಕೊಳಕ್ ಆಗ್ತಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕೆ ತಟಸ್ಥ ಭಾವವಾಗಿ ಮಾಡಿಟ್ಟು ಬಿಟ್ಟಿರುತ್ತೆ. ಡೋಂಟ್ ಬ್ಲೇಮ್ ದಿ ಸಿಸ್ಟಮ್. ಯಾರಾದ್ರೂ ಒಂದು ಒಳ್ಳೆ ವೈದಿಕರ ಹತ್ರ ಚೆಕಪ್ ಮಾಡಿಸಿ. ಬೇರೆ ಇನ್ನೇನ್ ನಿಮ್ ಶಕ್ತಿ ಅಂತ ತಿಳ್ಕೊಳ್ಳಿ, ನಿಮ್ಮ ಬಲವನ್ನು ತಿಳಿದುಕೊಳ್ಳಿ. ದಯಮಾಡಿ ಹೇಳ್ತಾನೆ. ಹೌದು ನಿರ್ಬಲ ಆಗ್ಬಿಟ್ಟಿದೆ, ಬಿಟ್ಬಿಡಿ, ಇಷ್ಟ ಇಲ್ಲ, ಹೋದ್ರಿ, ಅದಾಗ್ಲಿಲ್ಲ. 100 ರೂಪಾಯಿ ಕೊಟ್ಟು ತಗೊಂಡು ದೋಸೆಗೆ ಇಷ್ಟ ತರ ಸುರಿದಿದ್ದಾನೆ, ಕೈ ತೊಳ್ಕೊಂಡು ಪುಣ್ಯಾತ್ಮ ಬೇಡ. ಹೌದು, ತುಂಬಾ ಜನ ನೋಡ್ಬೇಕು. 100 ನಾ ಹೇಳ್ತಿರ್ತೇನೆ, 100 ಮದುವೆ ನಿಂತು ಹೋಗಲಿ, ಒಂದು ಮದುವೆ ಮುರಿಯದೇ ಇರ್ಲಿ ಅಂತ. ಒಂದು ಮದುವೆ 100 ಮದುವೆ ನಿಂತೋಗ್ಲಿ, ಪರವಾಗಿಲ್ಲ. ನಾಳೆ ಮದುವೆ, ಈ ಕ್ಷಣ ಮದುವೆ ನಿಂತೋಗ್ತದೆ, ಪರವಾಗಿಲ್ಲ. ಕಣ್ಣೀರ್ ಹಾಕ್ಬೇಡಿ, ಸಂಕಟ ಪಡ್ಬೇಡಿ, ಗಾಬರಿ ಪಡ್ಬೇಡಿ. ಒಳ್ಳೇದಾಯ್ತು, ಬೀಸೋದೊಣ್ಣೆ ತಪ್ಪದೆ 100 ವರ್ಷ ಆಯಸ್ಸು, ಪರವಾಗಿಲ್ಲ. ನನ್ನ ಮಗಳಿಗೆ ನಾನು ಊಟ ಹಾಕ್ತೀನಿ,
ನೋಡೋಣ. ಈಗ ಎದ್ದು ಬಂದ್ಬಿಡ್ಲಿ ನನ್ ಮಗಳು, ನನ್ ಮಗ. ಇಲ್ಲ, ಅಯ್ಯೋ ಮರ್ಯಾದೆ, ಏನು ನಿಮ್ಮ ಮರ್ಯಾದೆ? ಅಬ್ಬಬ್ಬಾ, ತುಂಬಾ ದೊಡ್ಡ ದೊಡ್ಡವ್ರ ಮರ್ಯಾದೆಗಳು ಕಥೆಗಳು ನಿಮಗ್ ಗೊತ್ತಿಲ್ಲ, ಅದಕ್ಕೆ ಅವ್ರು ದೊಡ್ಡವ್ರಾಗಿರೋದು. ಮೂರು ಬಿಟ್ಟವ್ರು ಊರಿಗೆಲ್ಲ ದೊಡ್ಡವ್ರು. ನಾವ್ ಆಗಲ್ಲ, ಅಲ್ಲೇ ಹಾಕೊಳ್ಳೋದು, ಅಲ್ಲೇ ಕಟ್ಕೊಳ್ಳೋದು. ಚೌಟ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ವಿ ಗುರುಗಳೇ, ಬಟ್ಟೆಗಳು ತಂದ್ಬಿಟ್ಟಿದ್ವಿ, ಈ ತಾಳಿ ಇನ್ನೂ ಇಟ್ಕೊಂಡಿದ್ದೀವಿ ಗುರುಗಳು, ಏನೇನೋ. ಯಾವ್ದೋ ದೇವರಿಗೆ, ಯಾವ ದೇವರು ಕೇಳಲ್ಲ, ಹೋಗೋದು ಕುತ್ತಿಗೆಯಲ್ಲಿರೋ ತಾಳಿ ತೆಗೆದು ಕೊಟ್ಬಿಟ್ಬಿಟ್ಟಿದ್ದಾರೆ ರಾಮಚಂದ್ರ. ಯಾವ ದೇವರು ಕೇಳಿಲ್ಲ. ನಮ್ಮ ಒಂದು ಉತ್ಪ್ರೇಕ್ಷೆ ಆಲೋಚನೆ, ತಲೆ ಸ್ತ್ರೀಯರು ತಲೆ ಗುಂಡು ಹೊಡೆಸೋ ಹಾಗೆ ಇಲ್ಲ. ಎಲ್ಲಾದ್ರೂ ಇದೆಯಾ ತೋರಿಸಿ. ಶ್ರೀನಿವಾಸನ್ಗೆ ಹೋದೆ, ಗುಂಡು ಹೊಡ್ಸ್ಕೊಂಡ್ ಬಂದ್ಬಿಟ್ಟೆ ಗುರುಗಳೇ. ನಿಮ್ಮ ಅಲಂಕಾರವೇ ಕೇಶಾಲಂಕಾರ ಅಂತ ಹೇಳ್ತೇವೆ. ಅಮ್ಮಂದ್ರ ಇದನ್ ಗೊತ್ತೇ ಇಲ್ಲ. ತಲೆ ಯಾಕೆ ಅದೊಂದೇ ಬರೋದಲ್ವಾ? ಇನ್ನೂ ವಿಕಾರವಾಗಿ ಕಾಣಿಸ್ಬಿಟ್ಟು ಅವ್ನು ಬಿಟ್ಟೋಡ ಹುಡ್ಬೇಕು. ಅಪ್ಪನ್ ಮದ್ವೆ ಮಾಡೋ ಯೋಚನೆ ಬಿಟ್ಬಿಡ್ಬೇಕು. ಅಯ್ಯೋ ರಾಮಚಂದ್ರ, ಅಂತ ಆಸೆ ಇತ್ತು ಅಂದ್ರೆ ಒಂದು ಬಾಯ್ ಕಟ್ ಮಾಡಿಸ್ಕೊಂಬಿಡಿ. ಚಂದ ಹೋಗ್ಲಿ. ನಂಗೆ ಬಾಚಕ್ ಕಷ್ಟ, ಡೈ ಹಾಕೋಕ್ ಕಷ್ಟ, ಮೈಂಟೆನೆನ್ಸ್ ಕಷ್ಟ, ಒಂದು ಬಾಯ್ ಕಟ್ ಮಾಡಿಸ್ಕೊಂಡ್ಬಿಡಿ. ಓಕೆ, ಅದು ಬಿಟ್ಟು ಪೂರ್ತಿ ಗುಂಡೋಡಿಸ್ಕೊಂಡು ಇದೆಲ್ಲ ಉತ್ಪ್ರೇಕ್ಷೆ ಬಿಟ್ಬಿಡಿ. ನಾನು ಅದನ್ನೇ ಹೇಳ್ತೇನಲ್ಲ, ಕೆಲವೊಂದು ಆಗ್ಲಿಲ್ಲ ಪಕ್ಕಕ್ಕೆ ಇಟ್ಬಿಡಿ. ಈ ತರದೊಂದು ಬೀಭತ್ಸ ಆಲೋಚನೆ ಹೋಗ್ಬೇಡಿ. ಆತ್ಮಹತ್ಯೆ ಪ್ರಚೋದನೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಸೈಕೋಲಾಜಿಕಲ್ ಪ್ರಾಬ್ಲಮ್, BP, ಶುಗರ್ ಎಲ್ಲ ಹತ್ತಿಸ್ಕೊಂಡು ಕೂತ್ಬಿಟ್ಟಿದ್ದೀರಿ. ಅಲ್ಲಿ ಕೂತ್ಕೊಂಡು ಏನ್ ಸಾಧನೆ ಮಾಡಿದ್ರಿ? ಅಲ್ಟಿಮೇಟ್ಲಿ ನೆಮ್ಮದಿ ಇದ್ದೀರಾ? ನೋಡಿ, ಏನಾದ್ರೂ ಒಂದು ಕೊರಗಿದ್ರೆ ಅದು ಸಿಗ್ಬೇಕು ನಮಗೆ. ಸಿಗದಿದ್ದನ್ನ ಯಾಕೆ ಕೊರಗ್ಬೇಕೆ? ಹೋಗಲು ಅದು ಯೋಗ್ಯತೆ ಇದ್ರೆ ಬರುತ್ತೆ, ಯೋಗ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬಿಟ್ಟೋಗ. ನಾನು ಯಾಕೋ ತಲೆ ಕೆಡ್ಸ್ಕೊಳ್ಳಿ ಅಷ್ಟೇ. ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ ನೀವ್ ಯಾಕೆ ಯೋಚನೆ ಮಾಡ್ಬೇಕು? ರಾಜ್ಯದ ದೊರೆ ಮಗ ಹೋದ್ಮೇಲೆ ಯಾವತ್ತಾದ್ರೂ ಕುತ್ಕೊಂಡು ಕಣ್ಣೀರ್ ಹಾಕಿದ ಹಾಗಾಗಿ ಮಾತಾಡಿದ್ ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ವಲ್ಲ. ಆದ್ರೆ ನಾವು ಅಯ್ಯೋ ಬಂಗಾರದಂತ ಜೀವನ ಕಿತ್ಕೊಬಿಟ್ಟ ಗುರುಗಳೇ, ನನ್ನ ಮುತ್ತೈದೆ ತನ ಕಿತ್ಕೊಬಿಟ್ಟ ಗುರುಗಳೇ, ನನ್ನ ಸಂಸಾರ ನನ್ನ ಹೆಂಡತಿಗೆ ಬೆಂಕಿ ಹಚ್ಬಿಟ್ಟು ಹೋಗ್ಬಿಟ್ಲು ಗುರುಗಳೇ, ಈಗ್ಲೂ ಬೆಂಕಿ ಹಚ್ಚಿದ್ದಾಳೆ ಗುರುಗಳೇ. ಅಮ್ಮ ತಾಯಿ ಪುಣ್ಯವಶ್ಮಿ, ನನ್ನ ಜೊತೆಲಿ ಎಷ್ಟು ದಿನ ಇದ್ದಿರ್ತೀನಿ, ನಿಂಗೆ ಏನ್ ಬೇಕು ಹೇಳಿ, ನನ್ನ ಕೈಯಲ್ಲಿ ಇದ್ದಿದ್ದು ಇಷ್ಟಿದೆ, ತಗೋ. ಬದುಕು ಇದ್ರೆ ನೀನ್ ಚೆನ್ನಾಗಿರು, ಅದನ್ನ ಮಾಡಿ. ಖಂಡಿತ ಆ ತಾಯಿ ಜೀವ ಉಲ್ಟಾ ಆಗಲ್ಲ, ಇಲ್ಲ ಅವನು ಉಲ್ಟಾ ಆಗಲ್ಲ. ಇರ್ತಾರೆ ಅಶ್ವತ್ಥಾಮನ ತರ ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಈ ತರ ಪ್ರವೇಶ. ಪಾಂಡವರಿಗೆ ಬಿಡ್ಲಿಲ್ವಲ್ಲ ಅವತ್ ಮಾಡಿದ್ದು. ಅದರಿಂದ ಯಾವುದೋ ಜನ್ಮದ ಕರ್ಮಗಂಟು ನಿಮ್ಮನ್ನ ಶಾಪಗ್ರಸ್ತರನ್ನಾಗಿ ಈ ತರ ಮದುವೆ ಜೀವನದಲ್ಲಿ ಒಂದು ಬೆಂಕಿ, ಅಲ್ಲೋಲ, ಸಾಂಸಾರಿಕ ವೈರಾಗ್ಯ ನಿಶ್ಚಿತ ತೋರಿಸ್ಕೊಳ್ಳಿ. ಇದು ಬೇಡ ಅಂದಿದ್ ಬಿಟ್ಬಿಡಿ, ನೆಮ್ಮದಿಯಾಗಿದ್ದು ಬಿಡಿ. ನನ್ ಮಾತು ಕೇಳಿ, ಬೇಡ. ಇವತ್ ಪ್ರಾಣ ಕೊಡೋ ಮಿತ್ರರಿಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಪ್ರಾಣ ತೆಗೆಯೋ ಮಿತ್ರರು ಅಯ್ಯೋ ನಿಮ್ ಬಗ್ಗೆ ಎಲ್ಲ ಮಾತಾಡಿರ್ತಾರೆ, ನಿಮಗೆ ಗೊತ್ತಿರೋಲ್ಲ. ನಾನು ಈಗ್ಲೂ ಅದನ್ನೇ ಹೇಳ್ತೇನೆ, ನನ್ನ ಶತ್ರು ಯಾರು ಅಂತ ಗೊತ್ತು, ಬಡಿಬೋದು, ಆದ್ರೆ ನನ್ನ ಮಿತ್ರರಿಂದ ಕಾಪಾಡು ಭಗವಂತ ಅಂತ ನಾವು ನಿತ್ಯ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಮಿತ್ರರೇ ಮಾಡ್ಕೋಬಾರ್ದು, ನಿಜ ಹೇಳ್ತೇನೆ, ಮಾಡ್ಕೊಳ್ಳೇಬಾರ್ದು. ಭಾರ್ಯಗಿಂತಲೂ ಸಂಗಾತಿಗಿಂತಲೂ ದೊಡ್ಡ ಮಿತ್ರರಿಲ್ಲ ಅಂತೀವಿ. ಇವತ್ತು ಅವರು ಶತ್ರುಗಳಾಗ್ಬಿಟ್ಟಿದ್ದಾರೆ ಕೆಲವರು ಜೀವನದಲ್ಲಿ. 86 ಅಲ್ಲಿ ಹುಟ್ಟಿದವ್ರಿಗೆ ಅದೇ, ಯಾಕೋ ಅರ್ಥ ಮಾಡ್ಕೋತಿಲ್ಲ, ಯಾಕೋ ಹೀಗೆ ಹೇಳಿದ್ರೆ ಕೇಳ್ತಿಲ್ಲ, ಇದಿಂಗೆ ಇನ್ನೊಂದು ಏನೋ ಅಲ್ಲೊಂದು ತ್ರಿಶಂಕು ಸ್ವರ್ಗ. ಎಚ್ಚರಿಕೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆರುದ್ರಾ ನಕ್ಷತ್ರ, ರಾಹು ನಕ್ಷತ್ರ ಖಂಡಿತ ಕೆಲವರಿಗೆ ಒಗ್ಗರಣೆ ಹಾಕದಾಗಿರುತ್ತೆ. ಏನ್ ಗುರುಗಳೇ ಈಗ ಹೇಳ್ಬಿಡ್ತೀರಿ, ಇಷ್ಟು ವರ್ಷ ತ್ಯಾಗ ಮಾಡಿಲ್ವಾ, ಬಲಿದಾನ ಮಾಡಿಲ್ವಾ, ಜೊತೆಲಿ ಇರ್ಲಿಲ್ವಾ, ಈ ಮನೆಗೆ ನಾನು ಏನ್ ಮಾಡಿಲ್ಲ. ನಾವೇ ಇರಲ್ಲ ಮಕ್ಕಳೇ. ನಮ್ಮ ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕೊಳ್ಳೋದಲ್ಲ. ಹೌದು, ಅಪ್ಪನೇ ಮದುವೆ ಮಾಡಿರ್ಬೋದು, ಇನ್ನು ಸಂಬಂಧಗಳು ದಯಮಾಡಿ ಹೇಳ್ತಾನೆ. ನಾನು ಅದಕ್ಕೆ ಹೇಳ್ತೀನಿ, ಒಂದು 6 ತಿಂಗಳು 1 ವರ್ಷ ನೋಡಿ ಮಾತಾಡಿ
ನಿನ್ಗೇನ್ ಬೇಕು ಹೇಳಯ್ಯ, ನಾನು ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ರೆ ನನಗೂ ಕೂಡ ಒಂದು ಮನ್ಸಿದೆ, ನನಗೂ ಈ ತರ ಆಸೆ ಆಕಾಂಕ್ಷೆಗಳು ಕೋರಿಕೆಗಳಿದೆ. ಆ ತರ ನಿನಗಿರ್ಲಿಕ್ಕಾಗುತ್ತಟ್ಟೆ. ಆ ತರದ್ದು ಒಂದು ಜೆಲ್ ಆಗ್ಲಿಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಒಂಚೂರು ಪ್ರಯತ್ನ ಮಾಡಿ, ಹೊಂದಾಣಿಕೆ ಇಲ್ಲ ನೋವೇ. ಮೇಷರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 12 ಮನೆ. ಇಲ್ದಿದ್ದೆಲ್ಲ ಆಲೋಚನೆಗಳು, ತಲೆನೋವುಗಳು, ವ್ಯವಹಾರ ಚಿಕ್ಕುಗಳು, ಯಾವುದೋ ಹಳೆಯ ಗಾಯಗಳು, ಹಳೆಯ ಮೋಸಗಳು, ಹಳೆಯ ನೋವುಗಳು, ಹಳೆಯ ನಷ್ಟಗಳು ನಿಮ್ಮನ್ನ ಕೆದಕಿ ಎದ್ದು ಬರುತ್ತವೆ. ಎಚ್ಚರಿಕೆ. ನಾವು ಹಾಗೆ ಮಕ್ಕಳೇ ಇದನ್ನೇ ಇಡ ಅನ್ನೋದು, ಇದನ್ನೇ ಸುಷುಮ್ನ ಅನ್ನೋದು. ಅದಕ್ಕೆ ಇದನ್ನ ಯಾವಾಗ್ಲೂ ಈಗ ಅಂತೀರಿ, ಎರಡೂ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ ಹೇಳ್ತೇನೆ. ಅವಾಗ ನೆನ್ನೆದ್ ಯಾವನ್ ನೋಡ್ದ, ನೆನ್ನೆ ಗಂಜಿನೇ ಕುಡ್ದಿರ್ಬೋದು, ನಿನ್ನೆ ನನ್ ಪಲಾವ್ ತಿಂದಿದ್ ಗೊತ್ತಾ, ಬೆಳ್ಳಿ ತಟ್ಟೆಲ್ ತಿಂದಿದ್ ಗೊತ್ತಾ, ಇವತ್ತು ಸ್ಟೀಲ್ ತಟ್ಟೆಲ್ ಕೊಟ್ಟಿದ್ದಾನೆ, ಅಷ್ಟಾದ್ರೂ ಕೊಟ್ಟಿದ್ದಾನಲ್ವಾ, ಸಾಕು. ಇವತ್ತು ಆ ಒಂದ್ ಭಾವಕ್ಕೊಳಗಾಗಿ ಇಲ್ಲ ಒದ್ದಾಡ್ಬಿಡ್ತೀರಿ. ವಿಜಯ ಪ್ರಾಪ್ತಿ. ನೆನ್ನೆದು ಅನ್ನೋದನ್ನ ಪಕ್ಕಕ್ಕೆ ತಡಿ. ಇವತ್ತು ಮನುಷ್ಯನ 90% ನೋವುಗಳು ಯಾವ್ದು ಗೊತ್ತಾ, ನೆನ್ನೆ ಹಾಗೂ ನಾಳೆ, ಇವೆರಡೇ ನಮ್ಮನ್ನು ತಿಂದಾಕ್ತಿರೋದು. ಇವೆರಡೆ. ಇವತ್ತು ಅನ್ನೋದು 99%, ನಾಳೆ ಏನಾಗ್ಬಿಡುತ್ತೋ. ಸರಿ ತಡೀರಪ್ಪ ನೋಡೋಣ, ನಾಳೆದನ್ನ ತಡೀರಿ. ಇಲ್ಲ ನೆನ್ನೆದನ್ನ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಸರಿಪಡಿಸ್ಬಿಟ್ಟು ಆಗುತ್ತಾ ನೋಡೋಣ. ನನಗೆ ದೈವ ಮರಳಿ ಅವಕಾಶ ಕೊಟ್ರೆ ನೆನ್ನೆದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನಾನು ಸ್ಕೂಲ್ ಡೇಸ್ ಓಡೋಗ್ಬಿಡ್ತೀನಿ. ನಮ್ಮಮ್ಮ ಇತ್ತು ನನಗೆ, ನನ್ನ ಅಜ್ಜ ಇದ್ರು ಕಥೆಗಳು ಹೇಳಲಿಕ್ಕೆ, ನನ್ನ ಅಪ್ಪ ಇದ್ರು. ಬೆಳಿಗ್ಗೆ 5 ಗಂಟೆಗೆ ಅಪ್ಪ ಸ್ನಾನ, ತಣ್ಣೀರು ಸ್ನಾನ, ಅಚ್ಚುಕಟ್ಟಾಗಿ ವಿಭೂತಿ, ಒಂದಷ್ಟು ಗುಬ್ಬಚ್ಚಿಗಳಿಗೆ ನುಚ್ಚ ಹಾಕೋರು, ಒಂದೆರಡು ಬನ್ ಇಟ್ಕೊಂಡಿರೋರು, ಒಂದು ನಾಯಿಗಳಿಗೆ ಈ ತರ ಹಾಕ್ಬಿಟ್ಟು ಬಿಸಿ 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 ಮುದ್ದೆ ಅಷ್ಟೊತ್ತಿಗೆ ಅಮ್ಮ ರೆಡಿ ಮಾಡಿ ಇಟ್ಟಿರೋದು. ಇಷ್ಟು ದೊಡ್ಡ ಟಿಫನ್ನು 4 ಕಟ್ಟಿರೋದು ಅಮ್ಮ, 5 ಇರೋದು, ಒಂದರಲ್ಲಿ ಸೊಪ್ಪು ಸಾರೋ ನನ್ನ ಬಸ್ಸಾರೋ ಏನೋ ಅಂತ. ಹೋಗಿ ಅಪ್ಪ ಸೈಕಲಲ್ಲಿ ಒಂದು ಕಡಿಮೆ ಅಂದ್ರೂ 100 ಕಿಲೋಮೀಟರ್ ದೂರ ಆದ್ರೂ ಸೈಕಲಲ್ಲಿ ಹೋಗಿ ಬೆಳಿಗ್ಗೆ 8:30ಗೆಲ್ಲ ತಿಂಡಿ, 1-2 ಮುದ್ದೆ, ಮಧ್ಯಾಹ್ನ 2 ಮುದ್ದೆ, ಅಚ್ಚುಕಟ್ಟಾಗಿ. ಸಂಜೆ 8-8:30ಗೆ ಬರೋರು. ಪುಟ್ಟದಾಗ ಒಂದು ಬಿಡಿ ತೆಗೆ ಕುತ್ಕೊಂಡಿರೋರು. ಏನು ಕೇಳ್ತಿರ್ಲಿಲ್ಲ ನಮ್ಮನ್ನ. ಮುಗ್ಧ ಜೀವ. ಸಿಟ್ಟು ಮಾತ್ರ ಮೂಗಿನ ಮೇಲೆ ಸಿಕ್ಕಾಬಟ್ಟೆ ಇತ್ತು, ಪಳ್ಳನ್ ಬಿಡೋರು ಅಷ್ಟೇ. ಅಮ್ಮ ಅದಕ್ಕೇನು ಹೇಳ್ತಿರ್ಲಿಲ್ಲ, ಹೊಡೆದು ಬಿಡ್ತಾರೆ ಅಂತ. ಅಯ್ಯೋ ಅಪ್ಪನೇ ಇಟ್ಟು ತಿಂದಿದ್ದು ರಾಮ. ಇವತ್ತು ಅಜ್ಜ ಹಿಂಗ ಅನ್ನತ್ತೆ, ಮೆತ್ತಗಾಗ್ಬಿಟ್ಟಿದೆ. ನನಗ್ ಸಿಕ್ಕರೆ ನನ್ನ ಶಾಲಾ ದಿನ, ನನ್ನ ಶಾಲಾ ಸ್ನೇಹಿತರು, ಅಲ್ಲೊಂದು ಕೆರೆ ಇತ್ತು, ಇವತ್ತು 4 ಕೆರೆ ಇತ್ತು, ಮುಚ್ಚಾಕ್ಬಿಟ್ಟಿದ್ದಾರೆ. ನನ್ನ ಕಣ್ಣು ಮುಂದ್ಗಡೆ ಮುಚ್ಚಾಕ್ಬಿಟ್ಟಿದ್ದಾರೆ. ಜಗವೆಲ್ಲ ಆನಂದಮಯ. ಗೋಣಿ ಚೀಲ ಹಾಕೊಂಡು ನೀವು ನಂಬೋಲ್ಲ, ಮಳೆ ಜಿಟಿಪಿಟಿಯೇ. 3 ತಿಂಗಳೇ ಇದು. ತುಂಬಾ ಬೆಂಗಳೂರು ಉದ್ಯಾನ ನಗರಿ. ಬಸ್ ಹಿಡಿಬೇಕು ಅಂದ್ರೂ ಕೂಡ ನಾವು ಒಂದು 4 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕಿತ್ತು. ಯಾವುದೋ ಒಂದು ದೂರದ ಬಸ್ ಬರೋದು. ನಾವು ಒಂದು 3 ಪೈಸೆಗೆ ನಾಣ್ಯ ಎಲ್ಲ ನೋಡ್ಬಿಟ್ಟಿದ್ದೇವೆ. ಅಯ್ಯೋ ಅದೊಂದು ಆನಂದ ನಿಮಗೆ ಗೊತ್ತಿಲ್ಲ. ಆ ಆನಂದ ಇದಿಲ್ಲ. ಆ ಅಜ್ಜಿ, ಆ ತೋಟಗಳು, ಆ ಆನಂದಗಳು, ಆ ತೊರೆ ಹರಿಯೋದು, ಆ ಹಾವುಗಳು, ಕಪ್ಪೆಗಳು, ಇನ್ನೊಂದು ಸದಾ ನಾನು ಅದನ್ನ ನೆನ್ಸ್ಕೊತೀನಿ. ನನ್ಗೆ ತುಂಬಾ ಖುಷಿ ಆಗ್ಬೇಕು ಅಂದ್ರೆ ನನ್ನ ಶಾಲಾ ದಿನಗಳು, ನನ್ನ ಆ ಒಂದು ಇದ್ದ ಬಸ್ಸಾರು, ಆ ಒಂದು ಮಾಮೂಲಿ ಸ್ಟೀಲ್ ತಟ್ಟೆಲೆ ಅನ್ನ ಇಲ್ಲ ಬಾಳೆ ಎಲೆಲೆ ಅಮ್ಮ ಹಿಂಗ್ ಮಾಡಿ ಮುದ್ದೆಯನ್ನ, ಬಿಸಿ ಬಿಸಿ ಮುದ್ದೆ ಹಿಂಗ್ ಮಾಡಿ ರೌಂಡ್ ಮಾಡಿ ಮೆಣಸು ಉಪ್ಪೆಲ್ಲ ಹಾಕಿ ತಿನ್ಕೊಂಡು ಏನ್ ಮಾಡಿದ್ರು ಅಮ್ಮ ಒಂದು ತುತ್ತು ಕೊಡೋದು. ಫಸ್ಟ್ ಉಪ್ಪು ಹೆಂಗಿದೆ ನೋಡ, ಖಾರ ಹೆಂಗಿದೆ ನೋಡ, ಹುಳಿ ಹೆಂಗಿದೆ ನೋಡ. ಆಟದ ಮೇಲೆ ಗಮನ ಅಲ್ವಾ, ಕರಿಯೋದು ಅಮ್ಮ. ಆಮೇಲೆ ಇದು ಉಪ್ಪು ಎಷ್ಟಿದೆ ನೋಡೋ, ಇದು ಖಾರ ಎಷ್ಟಿದೆ ನೋಡೋ. ಅದು ತಿನ್ಸಿ ರುಚಿ ನನಗೆ ತುಂಬಾ ಅದ್ಭುತ ಹತ್ಬಿಟ್ಟಿದೆ. ಯಾವ್ದ್ರಲ್ಲಿ ಏನು ಹೆಚ್ಚು ಕಡಿಮೆ ಯಾವ ಮಟ್ಟಕ್ಕೆ ಅಂದ್ರೆ, ಅಮ್ಮ ಒಂದ್ಸಲ ಪಲಾವ್ ಮಾಡಿತ್ತು. ಅಮ್ಮ ಇದ್ರಲ್ಲಿ ಏನೋ ಮಿಸ್ ಆಗ್ಬಿಟ್ಟಿದೆ. ಏನೂ ಇಲ್ಲ, ಎಲ್ಲ ಹಾಕಿದ್ದೀನಿ. ಇಲ್ಲಮ್ಮ ಈರುಳ್ಳಿ ಹಾಕ್ದಾಗಿಲ್ಲಮ್ಮ ಅಂದೆ. ಹೋಗಿ ನೋಡ್ತಾರೆ ಈರುಳ್ಳಿ ಹಚ್ಚಿದಾರೆ, ಹಾಕೇ ಇಲ್ಲ ಮಸಾಲೆಗೆ. ಏನು ಅಷ್ಟು ಕರೆಕ್ಟಾಗಿ ಹೇಳಿದ್ಯಾ ಅಂತ. ಅಮ್ಮನ ಆ ಒಂದು ಕಲಿಸಿದಂತ ಭಾವ ಈಗ್ಲೂ ಗೊತ್ತಾಗುತ್ತೆ. ನಾಳೆಗೆ ಹಿಂಗ್ ಇಟ್ಟಿದ ತಕ್ಷಣ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಏನು ಅಂತ ಏನು ಮಾತಾಡಬಾರ್ದು. ಅನ್ನಕ್ಕೆ ಹೆಸರಿಡಬಾರ್ದಂತೆ. ಈ ಎಡವಟ್ಟು ಜೇಡಿ ಮಣ್ಣು ಬಂದ್ಬಿಡುತ್ತೆ ನಮ್ಮ ಬಾಯಲ್ಲಿ. ಇದು ನೋಡು ಉಪ್ಪಿಲ್ಲ, ಇದು ನೋಡು ಖಾರ ಇಲ್ಲ, ಇದು ನೋಡು ಹುಳಿ ಇಲ್ಲ, ಇದು ನೋಡು ಒಗ್ಗರಣೆ ಜಾಸ್ತಿ, ಇದು ನೋಡು ಖಾರ ಜಾಸ್ತಿ, ಇದು ನೋಡು ರೋಸ್ಟ್ ಜಾಸ್ತಿ. ಬರೋದೆ ಬಾಯಿ ಮುಚ್ಕೊಂಡು ತಿನ್ಬೇಕು, ಬರೋಲ್ಲ ನಮ್ಮ ನಾಲ್ಗೆ. ಮೇಷಂ ಜಾಗೃತಂ. ವೃಷಭ ರಾಶಿ, ಚಂದ್ರ ರಾಹು ಸಾರದಲ್ಲಿ ಪರವಾಗಿಲ್ಲ.
ಎಕ್ಸ್ಪೋರ್ಟ್, ಇಂಪೋರ್ಟ್, ಟೆಕ್ನಿಕಲ್, IT ಈ ರೀತಿಯ ಡಿಪಾರ್ಟ್ಮೆಂಟ್ಗಳಲ್ಲಿ ಕನ್ಸಲ್ಟೆಂಟ್, ಅಡ್ವೈಸರ್, ಮಧ್ಯವರ್ತಿಯ ಕೆಲಸಗಳು, ಅಡ್ವೈಸರ್, ಅಡ್ವೊಕೇಟ್, ಲಾಯರ್ಸ್ ಕಂಡುಹಿಡಿಯೋದು, CBI, CID, ರಿಸರ್ಚ್ ಸ್ಕಾಲರ್, ಸೈಂಟಿಸ್ಟ್, ಅದ್ಭುತ ಪ್ರಗತಿ. ಮಿಥುನ ರಾಶಿ ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಆಮೇಲೆ ಡಾಕ್ಟರು, ಮೆಡಿಸನ್ನು, ಫಾರ್ಮಸ್ಯೂಟಿಕಲ್ ಲೈನು, ಆಯುರ್ವೇದ, ಯುನಾನಿ, ಸಂಪ್ರದಾಯ ವಿದ್ಯೆಗಳು, ಸಂಪ್ರದಾಯ ಕಲೆಗಳು, ಡೊಳ್ಳು ಕುಣಿತ, ಭರತನಾಟ್ಯ, ದೇವತಾ ಅರ್ಚನೆ, ಶಿಲ್ಪಶಾಸ್ತ್ರ, ಆಗಮಶಾಸ್ತ್ರ, ಯುನಾನಿ, ಹೋಮಿಯೋಪತಿ, ಸಿದ್ಧ ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲೆಲ್ಲೂ ವೈರಲ್ ಇನ್ಫೆಕ್ಷನ್ ಅಪ್ಪ, ಅದು ಏನು ಗೊತ್ತಿಲ್ಲ, ಡಾಕ್ಟರ್ ಕೇಳಿದ್ರೆ ಏನೂ ಇಲ್ಲ ಅಂತಾರೆ. ಫುಲ್ಲು ಯಾಕೋ ಎಂಡಾಕ್ಬಿಟ್ಟಿದೆ 10 ದಿನದಿಂದ. ಏನ್ ತಿಂದ್ರು ಏನ್ ಮಾಡಿದ್ರು ಏನೋ ಒಂಥರ ಸುಸ್ತು, ಇದೊಳಗೆ ಆಗೋಲ್ಲ. ಆ ರೀತಿ ಹೀಗೆ ಗುಬ್ಬಚ್ಚಿ ತರ ಮಲ್ಗೋಣ ಅನ್ಸುತ್ತೆ. ಆಗುತ್ತೆ. ಜಾಗ್ರತೆ. ಹೊರಗಡೆ ತಿನ್ನೋದು ಇಷ್ಟು ನಿಯಮದಲ್ಲಿದ್ದು ನಮಗೇ ಬಿಡ್ತಿಲ್ಲ. ಡಮ 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 ಅಂತ ಗುದ್ದುತ್ತಿದ್ದಾನೆ. ನೀವುಗಳು ಮಕ್ಕಳು, ನೀವು ಎಲ್ಲಿ ಏನ್ ತಿಂತಿರೋ ಏನ್ ಮಾಡ್ತಿರೋ ಒಂದು ಗೊತ್ತಾಗಲ್ಲ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಹೊರಗಡೆ ನೋಡ್ಕೊಂತೀನಿ. ಆಮೇಲೆ ಹೊರಗಡೆ ಅವ್ರ ಮಾತು, ಹೊರಗಡೆ ಅವ್ರ ಭಾವ, ಹೊರಗಡೆ ಅವ್ರ ಇನ್ಫ್ಲೂಯೆನ್ಸ್ ಇವತ್ತು ಒಳಗಾಗದಿದ್ರೆ ತುಂಬಾ ಒಳ್ಳೇದು. ರಾಹು ಪ್ರಭಾವ ಇದ್ದಾಗ ಕಿವಿ ನಮ್ಮದು ದೊಡ್ಡದಾಗುತ್ತೆ. ಅವ್ರೇನಂದ್ರು, ಇವ್ರೇನಂದ್ರು, ಅವ್ರೇನ್ ಅನ್ಕೋತಾರೆ, ಇವ್ರೇನ್ ಅನ್ಕೋತಾರೆ, ಬಿಟ್ಟಾಕ್ರಿ. ನಾವ್ ಯಾವ ಊರ್ ದಂಡನಾಯಕ ನಮ್ ಬಗ್ಗೆ ಮಾತಾಡೋಕೆ ಎಷ್ಟ್ ದಿನ ಮಾತಾಡ್ತಾರೆ, ಎಷ್ಟ್ ಜನ ಮಾತಾಡ್ತಾರೆ. ಅಯ್ಯೋ ಬಿಡ್ರಿ, ಆಳೂರ್ಗ್ ಉಳ್ದವನೇ ದೋರೆ ಅಂತ ನಾವು ಆಳೂರ್ಗ್ ಉಳ್ದಿದ್ದೀವಿ ಬಿಡ್ರಿ, ಹೆಂಗ್ ಅನ್ಕೊಳ್ಳಿ. ಕಟಕ ಇವತ್ತು ನೆಮ್ಮದಿಯಾಗಿರ್ತೀವಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಲಾಭಸ್ಥಾನ, ರಾಹು ಸಾರ, ರಾಹು ಅಷ್ಟಮ ಸ್ಥಾನ. ಲಾಭವೂ ಇದೆ, ಸ್ವಲ್ಪ ಕೆಲವೊಂದು ಮಾತುಗಳು ಜಾರು ಬಿಡುತ್ತೆ. ಯಾರದೋ ಮಾತು, ಯಾವುದೋ ಗಾಬರಿಯುತ ಪ್ರಸಂಗ, ದಿಢೀರ್ ದುಡ್ಡು, ದಿಢೀರ್ ಆಪತ್ತು, ದಿಢೀರ್ ಸ್ಪೀಡು, ದಿಢೀರ್ ಆಕ್ಸಿಡೆಂಟು. ಬೇಗ ಶ್ರೀಮಂತಿಕೆ ಬರ್ತಿದೆ ಅಂದ್ರೆ ಆಪತ್ತೆ. ತುಂಬಾ ವೇಗವಾಗಿ ಬಂದವ್ರು ವೇಗವಾಗಿ ಹೊರಟೋಗ್ತಾರೆ. ಅದು ತುಂಬಾ ಒಳ್ಳೆ ಹೆಸರು ಬಂದ್ರು ಇರೋಲ್ಲ. ಪುಣ್ಯಾತ್ಮರು, ಪುನೀತ್ ರಾಜ್ಕುಮಾರ್ ತರ. ಏನ್ರಿ ಹೆಸರು ಅದು? ಪಡಿಲಿಕ್ಕೆ ಈ ಜನ್ಮಕ್ಕೆ ನಮಗಾಗುತ್ತ. ಕೆಲವ್ರು ಲೇಟ್ ಆಗಿ ಬರುತ್ತೆ. ಸಿದ್ದೇಶ್ವರ ಸ್ವಾಮಿಗಳು ನೋಡಿ, ಅವರು ನಮ್ ಜೊತೆಲಿ ಇಲ್ಲ. ಆ ರೀತಿ ಅತಿಯಾದ ಅವಸರವೇ ಅಪಘಾತಕ್ಕೆ ಕಾರಣ. ಅದೊಂದು ನೋಡ್ಕೊಳ್ಳಿ. ವಿಪರೀತ ದುಡ್ಡು, ವಿಪರೀತ ಅಧಿಕಾರ, ವಿಪರೀತ ಬೇಗ ಬೇಗ ಹಾಕ್ಬಿಡ್ಬೇಕು, ಬೇಗ ಬೇಗ ಸಿಕ್ಬಿಡ್ಬೇಕು, ಬೇಗ ಬೇಗ ವಾಪಸ್ ಹೋಗ್ಬಿಡ್ತೀವಿ. ಹುಷಾರಿ. ಕನ್ಯಾ ರಾಶಿ ಚೆನ್ನಾಗಿದೆ. ಚಂದ್ರಭಾವ ನಿಮಗೆ ರಾಹು ಸಾರ, ರಾಹು ಕೇಂದ್ರದಲ್ಲಿದ್ದಾನೆ. ವಿದ್ಯೆ, ಅದರಲ್ಲೂ ಟೆಕ್ನಿಕಲ್ ವಿದ್ಯೆ, JEE ಎಕ್ಸಾಮ್ಸ್, ನೀಟ್ ಎಕ್ಸಾಮ್ಸ್, ಮೆಕ್ಯಾನಿಕಲ್ ಎಕ್ಸಾಮ್ಸ್, ಮ್ಯಾನೇಜ್ಮೆಂಟ್ ಎಕ್ಸಾಮ್ಸ್, ಅದರದ ತಯಾರಿ, ಅದರದ ಕೋಚಿಂಗ್, ಅದರದ ಟ್ರೈನಿಂಗ್, ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಓದು, ಕೆಲಸ, ಪ್ರಯತ್ನ, ಟೀಚರ್, ಲೆಕ್ಚರರ್, ವಿದ್ಯಾರ್ಥಿ ಈ ತರದ್ರಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಅದ್ಭುತವಾದಂತ ಒಂದು ದಿನ. ತುಲಾ ರಾಶಿ, ಚಂದ್ರ ರಾಹುಸಾರ, ಜಾಗ್ರತೆ, ಬುದ್ಧಿ, ಮಾತು, ಆಲೋಚನೆ ಎಲ್ಲೋ ತೇಲಾಡುತ್ತಿದೆ, ನನ್ನ ಲೆಕ್ಕಾಚಾರ ಸರಿ. ನೋಡಿ ಮಕ್ಳೇ, ಎಷ್ಟು ದಿನ ಬಾಚ್ಕೊಂಡು ಕೂತ್ಕೋಬಹುದು, ಎಷ್ಟು ದಿನ ನೋಡಿ. ತಿಂದ ಪಾಯಸನೂ ಉಳಿಯೋಲ್ಲ, ತಿಂದ ಗಂಜಿಯೂ ಉಳಿಯೋಲ್ಲ. ಜಾಗ್ರತೆ. ಇವತ್ತು ನಿಮ್ಮನ್ನ ಆ ತರದ ಒಂದು ಬುದ್ಧಿ ಪ್ರಚೋದನೆ, ಹೇಗಾದ್ರೂ ತಿಂದು ಬದ್ಕೋಣ ಇಟ್ಬಿಟ್ಟಿದ್ದೀರಿ, ಬಿಟ್ಕೊಳ್ಳೋಣ ಜೇಬಲ್ಲಿ. ಇಲ್ಲ, ಹಂಚ್ ತಿನ್ನೋಣ ಮಕ್ಳೇ, ಇದ್ದದ್ದನ್ನು ಕೊಟ್ಟು ತಿನ್ನೋಣ ಮಕ್ಳೇ. ಇವತ್ತು ಅದನ್ನ ಮಾಡಿ ಪಾಲಿಗೆ ಬಂದ ಪಂಚಾಮೃತ ಅಂದ್ಕೊಂಡ್ರಿ ಅಂದ್ರೆ ಅದ್ಭುತವಾಗಿರ್ತೀರ, ಸಕ್ಸಸ್ಫುಲ್. ವೃಶ್ಚಿಕ ರಾಶಿ, ಚಂದ್ರ ರಾಹು ಸಾರ, ರಾಹು ಬುಧನ್ ಸಾರ. ಒದ್ದಾಟವೇ, ವ್ಯವಹಾರ ಒದ್ದಾಟ, ಹಣಕಾಸು ಒದ್ದಾಟ, ಆರೋಗ್ಯ ಒದ್ದಾಟ. ಇಲ್ಲೋ ಹಿರಿಯರ ವಿಚಾರದಲ್ಲಿ, ತಾಯಿ ತಂದೆ ಅವರ ಸಮಾನರ ಆರೋಗ್ಯದಲ್ಲೂ ಒಂದು ಸಣ್ಣ ಏರುಪೇರು, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ದುಡ್ಡು ಸ್ವಲ್ಪ ಡಿಲೇ ಆಗ್ತಿರೋದು. ಯಾಕೋ ಡಿಲೇ. ಒಂದೆರಡು ನಿಂಬೆ ಹಣ್ಣಿನ ದೀಪ ಹೊಸಲೊಳಗಡೆ ಹಚ್ಚಿ ನಿಂಬೆ ಹಣ್ಣಿನ ದೀಪ, ಇಲ್ಲ ಯಾವ್ದಾದ್ರು ಆಲಯ ಹತ್ತಿರದಲ್ಲಿದ್ರೆ ಗ್ರಾಮ ದೇವರು, ಹೊರಗಡೆ ಒಂದೆರಡು ದೀಪ ನಿಂಬೆ ಹಣ್ಣಿಂದ ಆದ್ರೂ ಸರಿ ಹಚ್ಚಿ ಬರ್ತಕ್ಕಂಥದ್ದು ಮಾಡಿ. ಮನಸ್ಸಿಗೂ ನೆಮ್ಮದಿ, ಈ ಆತಂಕದಿಂದ ದೂರ ಬರ್ತೀರಿ, ಸಮಾಧಾನವಾಗಿರ್ತೀರಿ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ಹತ್ತಿರದವ್ರ ಮಾತು
ಮನಸ್ಸಿಗೆ ಹಾಕೋಬೇಡಿ. ಧನುಸು ರಾಶಿ, ಚಂದ್ರ ರಾಹು ಸಾರ ಗಲಿಬಿಲಿಯೇ. ನಿಮಗೂ ರಾಹುಗೂ ಆಗೋಲ್ಲ. ಆ ರಾಹು ಬೇರೆ ನಿಮ್ಮ ಮನೇಲೆ 4ನೇ ಮನೇಲಿ ಕುಳಿತಿದ್ದಾನೆ. ಸೊ ಇವತ್ತೇನು ಮತ್ತಷ್ಟು ಮಗದಷ್ಟು ಇನ್ನಷ್ಟು ಬೇಕೆನ್ನ ರಾಮ ಅಂತ ಓಡಿ ಭಾರ ಇಟ್ಕೊಂಡು ನೋಡಿ. ತಟ್ಟೆಯಲ್ಲಿ ನಾವು ಒಂದು ಫಂಕ್ಷನ್ಗಳಿಗೆ ಹೋಗ್ತಾರೆ, ಹಾಕಿಬಿಡ್ತಾರೆ. ನಿಮ್ ಯೋಗ್ಯತೆ ಗೊತ್ತಿದೆ ಎಷ್ಟು ತಿಂತೀರಿ ಅಂತ. ಇಷ್ಟೇ ತಿನ್ನೋದು, ಅದಕ್ಕಷ್ಟು ಬೇಕಾ ಅವ್ನು ಹಾಕುವಾಗ್ಲೆ ಹಿಂಗ ಅನ್ನಿ ಕೈ. ಯಾರೋ ಪುಣ್ಯಾತ್ಮರು ತಿನ್ಬೋದು. ಆ ಅನ್ನ ಕೂಡ ಖುಷಿಯಿಂದ ಕಾಯ್ತಿರುತ್ತಂತೆ. ಯಾರೋ ಪುಣ್ಯಾತ್ಮನ ಹೊಟ್ಟೆಗೆ ಹೋಗ್ತೀನಿ, ಜೀರ್ಣ ಆಗ್ತೀನಿ ಅಂತ ಕಾಯ್ತಿರುತ್ತಂತೆ ಆ ತಾಯಿ ಅನ್ನಪೂರ್ಣೇಶ್ವರಿ. ನಾವು ಬಿಟ್ಟು ಎಂಜಲೆಲೆನಲ್ಲಿ ನಾವು ತಿಂದಿಲ್ಲ, ಯಾರೂ ತಿನ್ನದಾಗಿ. ಪಲ್ಯ ಇರ್ಬೋದು, ಕೈ ಇಟ್ಕೊಳ್ಳಿ, ಆಗ ನೋಡಿ. ಹೌದು, ಇಷ್ಟೇ ತಿನ್ನಿ ಪರವಾಗಿಲ್ಲ. ಬಲವಂತಕ್ಕೆ ಅವನು ಯಾರೋ ಬರ್ತಾನೆ ಹೇಳ್ತಾನೆ ಆತ್ಮ ಬಂದು. ಈಗೆಲ್ಲ ಅದೆಲ್ಲ ಹೇಳೋಕೆ ಯಾರು ಇಲ್ಲ. ಬಫೆನೆ ಎಂಜಲ್ ತಟ್ಟೆ ಇಟ್ಕೊಂಡು ಎಂಜಲ್ ಕೈ ಇಟ್ಕೊಂಡು ಹೊಟ್ಟು ಹಿಂಗ ಹಾಕಿ ಅನ್ನೋ ಬುದ್ಧಿಗಳು ನಮಗೆ ಎಲ್ಲಿದೆ ಫಂಕ್ಷನ್ಗಳಲ್ಲಿ. ಈಗೆಲ್ಲ ಆ ತರ ನಿಂತು ಬಡಿಸೇ ನಮ್ಮ ಅವನಿಗೆ ತೊವೆ ಅಂದ್ರೆ ಇಷ್ಟ ಕಣ ಹಾಕೋ, ಐ ನಮ್ಮ ಅವನಿಗೆ ಕೂಟು ಅಂದ್ರೆ ಇಷ್ಟ ಕಣ, ತಗೊಂಬರ ಇಲ್ಲಿ ಅಂತ ಹಾಕ್ಸೋರು. ಇದೇ ಇನ್ನೆಲ್ಲ ಇಲ್ಲ ಇರ್ಲಿ. ಅತಿಯಾಗಿ ತಿಂದ್ರು ಅಜೀರ್ಣ, ಹಾಕಿಸ್ಕೊಂಡ್ಬಿಟ್ರು ಶಾಪ. ಎಷ್ಟು ಬೇಕೋ ಅಷ್ಟೇ. ಇವತ್ತು ಆ ರೀತಿ ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ನಿಮ್ಮ ವೃತ್ತಿ ಕೆಲಸ ಕಾರ್ಯ ನಿಭಾಯಿಸಿ ಅದ್ಭುತ. ಇಲ್ಲ ಅಜೀರ್ಣಂ ಗ್ಯಾರಂಟಿ, ಶಾಪವೂ ಗ್ಯಾರಂಟಿ. ಮಕರ ರಾಶಿ, ಬ್ಯೂಟಿಫುಲ್. ಚಂದ್ರ ರಾಹು ಸಾರ, ರಾಹು 3ನೇ ಮನೆ, ಬುಧ ನಿಮ್ಮನೆ. ನಿಮ್ಮ ಬುದ್ಧಿ ಇವತ್ತು ನಾಗಾಲೋಟ. ಇದು ಹೆಂಗೆ ಅಂದ್ರೆ ಬ್ಲೈಂಡ್ ಚೆಸ್ ಆಡೋ ಹಾಗೆ, ಗ್ಯಾರಿ ಕ್ಯಾಸ್ಪರೋವ್ ತರ. 100 ಜನರ ಹತ್ರ ಬೇಕಾದ್ರೆ ಆತ ಬ್ಲೈಂಡ್ ಚೆಸ್ ಆಡುವಷ್ಟು ಸಾಮರ್ಥ್ಯವಂತೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇದೇನೋ ಕಾರುಗಳು ಬಂದ್ಬಿಟ್ಟಿದ್ಯಲ್ಲ, ಅಡಾಸ್ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಡ್ರೈವಿಂಗ್ ಅಸಿಸ್ಟೆನ್ಸ್ ಅಂತ ಏನೋ ಬಂದ್ಬಿಟ್ಟಿದೆ. ಹಿಂದ್ಗಡೆ ಕೂತ್ಕೊಂಡು ಗಾಡಿನ ಆಟೋಮೆಟಿಕ್ ಹಾಕ್ಬಿಟ್ಟು ಕೂತ್ಕೊಂಡು ನೋಡೋದಂತೆ. ಇವ್ರ ಮನೆ ಬಂಗಾರ ಆಗೋವಾಗ ಟೆಕ್ನಾಲಜಿ ಬರೋದು ಬಂದಿದೆ. ಈ ತರದ ಎಡವಟ್ಟುಗಳು ನಮಗೆ ಟೆಕ್ನಾಲಜಿ ನಮ್ಮ ಕಾರಲ್ಲಿ ಇದೆ ಗೊತ್ತಿದೆ, ಬರೋನು ಎದುರುಗಡೆ ಅವ್ನಿಗೆ ಗೊತ್ತಿದ್ಯಾ, ಅವ್ನು ಮುಗುತ್ತಾನೆ. ಅವ್ನು ನೆನ್ಪಿಟ್ಕೊಳ್ಳಿ, ಭಾರತ ಅಷ್ಟೇ ಅಲ್ಲ, ನೀವು ಯಾವ ದೇಶಕ್ಕೆ ಹೋದ್ರು ಎಲ್ಲೇ ಹೋದ್ರು ಗಾಡಿ ಓಡಿಸೋವಾಗ ನಮಗೆ ಎಷ್ಟು ಚೆನ್ನಾಗಿ ಗಾಡಿ ಓಡಿಸೋಕ್ ಬರುತ್ತೆ ಅಂತಲ್ಲ, ಎದುರುಗಡೆ ಹೆಂಗ್ ಓಡಿಸ್ತಿದ್ದಾನೆ ಅನ್ನೋದ್ರ ಮೇಲೆ ಪ್ರಜ್ಞೆ. ಯಾವಾಗ ನುಗ್ತಾನೆ ಗೊತ್ತಿಲ್ಲ. ಅಯ್ಯಯ್ಯಪ್ಪ, ನಾನು ಮನೆಯಿಂದ ಆಫೀಸ್ ಬರೋ ಅಷ್ಟಲ್ಲಿ ನೋಡ್ತೀನಲ್ಲ, ಸ್ವಯ್ ಟಚ್ ಆದ್ರೆ ಏನಾಗುತ್ತೆ ಅಂತಿಲ್ಲ, ಸ್ವಯ್ ಅಯ್ಯೋ ರಾಮ ಹೀಗ ಅನ್ಕೊಂಡು ನೋಡ್ತಾ ಇರ್ತೀನಿ. ಏನ್ರಪ್ಪ ಇವ್ರು ಮನೇಲಿ ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ನಮ್ಮ ನಂಬ್ಕೊಂಡಿದ್ರು, ನುಗ್ಗು ಬಿಡು. ಆಮೇಲೆ ಬಂದಿಂಗ್ ಅನ್ಬಿಡೋದು. ಮಾಡೋದೆಲ್ಲ ಇದು ಬಾಯಲ್ಲಿ ಬರೋದೆಲ್ಲ ವಾವ್ ವಾವ್. ಮಕರ ಇವತ್ತು ಆ ತರ ಜಾಗ್ರತೆ, ವಿಪರೀತ ಈ ತರ ಅಡ್ಡಿಗಳು ಬರ್ತವೆ. ಹುಷಾರಾಗಿ ಎದುರುಗಡೆಯವರನ್ನ ನೋಡಿ ಹೆಜ್ಜೆ ಇಡಿ. ನಿಮ್ ಬುದ್ಧಿ ಕರೆಕ್ಟ್ ಇದೆ, ನಿಮ್ಮ ಆಲೋಚನೆ ಕರೆಕ್ಟ್ ಇದೆ, ನಿಮ್ ವ್ಯವಹಾರ ಕರೆಕ್ಟ್ ಇದೆ, ಬಟ್ ಎದುರುಗಡೆವನ್ ಕರೆಕ್ಟ್ ಆಗಿರ್ಬೇಕಲ್ವಾ. ಅಯ್ಯಪ್ಪ, ಈ ಕಾಲದವರು ಬರೀ ವಸ್ತುದಾ ಬರುತ್ತಾ ಈ ರೀತಿ ಭಾವ ಜಾಸ್ತಿ. ಎಚ್ಚರಿಕೆ, ಇದೊಂದು ನೋಡ್ಕೊಳ್ಳೋದ್ರಿಂದ ಅದ್ಭುತ ಗೆಲುವು, ಯಶಸ್ಸು. ಕುಂಭರಾಶಿ, ಪಂಚಮದಲ್ಲಿ ಚಂದ್ರ ರಾಹು ಸಾರ. ಏನೋ ಭಾರ, ಯಾವುದೋ ಕಾಣದ ದೈವ, ಕಾಣದ ಪೂಜೆ, ಕಾಣದ ಸಂಕಲ್ಪ. ನೋಡಿ, ಎಲ್ಲರನ್ನು ತೃಪ್ತಿ ಮಾಡಕ್ ಹೋಗ್ಬೇಡಿ. ನಾವು ಮಾಡೋದು ಅದೇ ತಪ್ಪು. ಅವ್ರು ತೃಪ್ತಿಯಾಗಿಲ್ಲ, ಇವ್ರೇನ್ ಅನ್ಕೊಂಡ್ರು, ನನ್ ಮಗ ಅನ್ಕೊಂಡ, ನನ್ನ ಹೆಂಡತಿ ಏನ್ ಅನ್ಕೊಂಡ್ರು, ಏನಾದ್ರು ಅನ್ಕೊಳ್ಳಿ, ನೀವ್ ಮಾಡಿದೀರ ನಿಮ್ ಕರ್ತವ್ಯ, ತಂದು ಕೊಟ್ಟಿದ್ದೀರಾ ತಾನೆ. ತಿಂದ್ರಾ, ತಿನ್ಲಿಲ್ವಾ, ಬಿಟ್ಟಾಕಿ. ಒಂದು ಬಾರಿ ಹೇಳಿದ್ರಿ ತಿನ್ನಮ್ಮ ತಿನ್ನಮ್ಮ ತಿನ್ನಮ್ಮ, ತಿನ್ನಲ್ಲ. ಈಗ ಅಂದ್ರೆ ಏನ್ ಮಾಡ್ತೀರಿ? ಮೇಲ್ ಬಿದ್ದು ಎಷ್ಟು ಬಾರಿ ಐ ಲವ್ ಯು ಅನ್ನಕ್ಕಾಗುತ್ತೆ? ಮಕ್ಳಿಗೂ ಅಷ್ಟೇ, ಓದ್ರೋ ಬಿಡಿ. ತಂದೆಯಾಗಿ ನಿಮ್ ಕರ್ತವ್ಯ, ಪುಸ್ತಕ ಒಳ್ಳೆ, ಸ್ಕೂಲು ಒಳ್ಳೆ, ಕೋಚಿಂಗ್ ಟ್ರೈನಿಂಗ್ ಮಾಡೋದೇ ಇಲ್ಲ. ಚಿಕ್ಕ ಮಕ್ಕಳಾದ್ರೆ ಹಿಡ್ಕೊಳ್ಳೋಣ, ಒಂದು 16-18ವರೆಗೂ ಒಂದು ಅರ್ಥ ಇದೆ. ಹೌದು, ಮದುವೆಯಾಗಿ ಒಂದ್ 3 ವರ್ಷ, ಒಂದ್ 5 ವರ್ಷ ಓಕೆ ಹಿಡ್ಕೊಳ್ಳೋಣ ಗಂಡನ್ನ. ಅವ್ನ್ ಅದೇ ರಾಗ ಸಂಜೆ 7 ಗಂಟೆ ಡಂಟನಕ ಅಂತಾನ ಅವನು. ಏನ್ ಮಾಡ್ತೀರ? ಹೋಗಯ್ಯ, ಇನ್ನೇನು ಮಾಡಕ್ಕಾಗಲ್ಲ, ಬಿಡ್ಬೇಕು.
ಅಷ್ಟೇ. ತುಂಬಾ ತೃಪ್ತ ಭಾವ ಅಥವಾ ಒಪ್ಪಿಸ್ಲಿಕ್ಕೆ ಹೋಗ್ಬಾರ್ದು. ನಿಮ್ ಕರ್ತವ್ಯ ನೀವು ಮಾಡದ ಬಿಡಿ. ಇವತ್ ಕುಂಭರಾಶಿ ಆತರ ಇಡಿ. ಎದುರುಗಡೆಯವ್ರು ಏನು ಅನ್ಕೊಂಡು ಗುರುಗಳ, ನನ್ನ ಹೆಂಡತಿ ಹೀಗೆ, ನಮ್ ಬಾಸ್ ಹೀಗೆ, ನನ್ ಗಂಡ ಹೀಗೆ, ನನ್ ಮಗು ಹೀಗೆ, ಅಯ್ಯೋ ಪಾಪ ಅವ್ರು ಬೇಜಾರ್ ಮಾಡ್ಕೊಬಿಟ್ರೆ ನಾವು ಗಾಡಿ ಅಡ್ಡ ಹೋಯ್ತಲ್ಲ, ಸಾರಿ ಹೇಳಿಲ್ವೇನೋ. ಅಯ್ಯೋ, ನಿಮ್ ಮನೆ ಬಂಗಾರ ಆಗೋಗ ನಿಮ್ಗೆ ಯಾರು ಕೇಳಲ್ಲ. ನಿಮ್ ಸಾರಿನೂ ನೆನ್ಪಿಟ್ಕೊಳ್ಳಲ್ಲ, ನಿಮ್ ಖುಷಿನೂ ನೆನ್ಪಿಟ್ಕೊಳ್ಳಲ್ಲ, ಏನೂ ಇಲ್ಲ. ಇದೆಲ್ಲ ನಿಮ್ಮ ತಲೆಯಲ್ಲಿರೋದು ಬುದ್ಧಿ, ಯಾರಿಗೂ ನೆನ್ಪಿರಲ್ಲ ರೀ. ಸುಮ್ಮನೆ ಅದೆಲ್ಲ ಸುಳ್ಳು. ಆದ್ರಿಂದ ನಿಮ್ ಕರ್ತವ್ಯ ಮಾಡಿ ಮುಂದಕ್ಕೆ ಹೋಗಿ ನೆಮ್ಮದಿಯಾಗಿರ್ತೀರಿ. ವಿಶೇಷವಾಗಿ ಮೀನ ರಾಶಿ, ಚಂದ್ರ ರಾಹು ಸಾರ, ರಾಹು ನಿಮ್ಮ ಮನೇಲೆ ಹುಷಾರು. ನಿಮ್ಮ ಮಾತು ಇವತ್ತು ನಡೆಯೋಲ್ಲ, ಎದುರುಗಡೆಯವ್ರಿಗೆ ಅದು ಬೆನಿಫಿಟ್ ಕೊಡುತ್ತೆ. ಆದ್ರಿಂದ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿ ತುಂಬಾ ದೊಡ್ಡ ರಿಸ್ಕ್ ತಗೋತೇನೆ, ಇನ್ವೆಸ್ಟ್ ಮಾಡ್ತೇನೆ, ದೊಡ್ಡ ಬಂಡವಾಳ, ದೊಡ್ಡ ಕಾರ್ಯ, ದೊಡ್ಡ ಕೆಲಸ, 3 ನಾಮ ಅಲ್ಲ 6 ನಾಮ ಹಾಕೋಬೇಕು. ನಾನು ಆಗಾಗ ಹೇಳ್ತಿರ್ತೇನೆ, ಮೊದಲನೇ ಮದುವೆ 3 ದಾರಿ ಅಂದ್ರೆ 2ನೇ ಮದುವೆ 6 ದಾರಿ ಆಗ್ಬಿಡುತ್ತೆ. ಪುನರ್ ವಿವಾಹಂ ಪುನರ್ ದೋಷಂ ಅಂತ ಹೇಳಿರ್ತಿರ್ತಾನೆ. ಆ ತರ ಇರುತ್ತೆ ಇವತ್ತು. ಅವಳು ಬೇಡ ಇವಳು ಬೇಡ, ನನ್ನ ಪಾಡಿಗೆ ನಾನು ಇದ್ದೀನಪ್ಪ ಅಂತ ಇದ್ದು ಬಿಟ್ರೆ ನೆಮ್ಮದಿ ನೀವು. ಎಲ್ಲ ನಾನು ಹಾಕೊಳ್ಳೋದ ಚೀಸು ಅಂದ್ರೆ ಈ ಕಡೆನೂ ತಿರುಗಿಸಿ ಕೊಡುತ್ತೆ. ರಾಹು ಬಿಡೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ರಾಹು ಕೊಡೋಷ್ಟು ಇನ್ಯಾರೂ ಇಲ್ಲ. ರಾಹು ಕರ್ಕೊಂಡೋಗಿ ನಿಲ್ಸೋದು ಎಲ್ಲಿ ಗೊತ್ತಾ? ಜೈಲಲ್ಲೇ. ಅಂತಿಂತ ಜೈಲಲ್ಲ, ಬೆಳ್ಳಂಬೆಳಗ್ಗೆ ಟಾಯ್ಲೆಟ್ ತೋರಿಸ್ತಾನೆ ಅವ್ನು ನಿಮ್ಮನ್ನ, ನೆನ್ಪಿಟ್ಕೊಳ್ಳಿ. ನಾನು ನೋಡಿದ್ದಾನೆ ರಾಹು ಪ್ರಭಾವ ಆಗಿರೋನ ಎಲ್ಲಿ ನಿಲ್ಸಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಏನೇನೋ ತಿನ್ನಿಸ್ತಾನೆ. ತಿಮಿರು, ಮೈಗೆ ಬರಬಾರ್ದು ತಿಮಿರು ಬರುತ್ತೆ, ಬರಬಾರ್ದು ಕಾಮ ಬರುತ್ತೆ, ಬರಬಾರ್ದ ಮೈಯಲ್ಲಿ ಆ ಲಕ್ಷಣಗಳು ಬರುತ್ತೆ. ಅವಲಕ್ಷಣಗಳು ತಂದು ತುಂಬಿಸ್ಬಿಡುತ್ತೆ. ಹುಷಾರ್. ಅವಲಕ್ಷಣಗಳೇನಾದ್ರೂ ಇತ್ತು, ಸೀದಾ ನಿಮ್ ನಡಿ ಎದೆ ಮೇಲೆನೆ ಭಾರ ಇಟ್ಕೊಬಿಡ್ತೀರಿ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಲಕ್ಷಣನೂ ಬೇಡ, ಸುಲಕ್ಷಣನೂ ಬೇಡ, ಅವಲಕ್ಷಣನೂ ಬೇಡ ಮಕ್ಕಳೇ. ಇರೋ ಒಂದು ಬುದ್ಧಿ ಸಾಕು. ಆ ಮಟ್ಟದ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಿ ನೆಮ್ಮದಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.